ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಮತ್ತು ನಿಮ್ಮೆಲ್ಲರಿಗೂ ಸಹ ಸಂಜೆಯ ವಂದನೆಗಳು. Brother said that some of you had some questions, so we can start off with the questions, but I would like to take for 5 minutes and then maybe we can take some questions. Is that okay, brother? ಪ್ರಶ್ನೆ ಇದೆ ಎಂಬುದಾಗಿ ಸಹೋದರ ಹೇಳಿದ್ರು, ಆದ್ರೆ ಒಂದು 5 ನಿಮಿಷದ ನಂತರ ಆ ಪ್ರಶ್ನೆಗಳನ್ನ ತೆಗೆದುಕೊಳ್ಳಬೇಕೆಂಬುದಾಗಿದ್ದೇವೆ. Yeah, that is fine. Yeah. Yesterday, by God's grace, the Lord helped us to look at the book of Romans and chapter 2. ನೆನೆ ದಿನ ದೇವರ ಕೃಪೆಯಿಂದ ಕರ್ತನು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ನೋಡ್ಲಿಕ್ಕೆ ಸಹಾಯ ಮಾಡಿದ. In the first session, we have seen the outline. ಮೊದಲನೇ ಸಂದೇಶದಲ್ಲಿ ಹೊರ ರೇಖೆಗಳನ್ನ ಅಥವಾ ಹೊರ ರೂಪ ರೇಖೆಗಳನ್ನ ನೋಡಿದೆವು. And in the second session, we have seen about the debt of love. ಮತ್ತು ಎರಡನೇ ಸಂದೇಶದಲ್ಲಿ ಅಪೊಸ್ತಲನಾದ ಪೌಲನು ಹೇಳಿದಂತಹ ಪ್ರೀತಿಯ ಋಣ ಎಂಬುದರ ಕುರಿತಾಗಿ ನೋಡ್ತಾ ಬಂದೆವು. And we have also seen about the depravity or the corruption of man. ಮತ್ತು ನಾವು ಹಾಗೆ ನೋಡ್ತಾ ಬಂದಂತೆ ಮನುಷ್ಯನ ಒಂದು ದಿವಾಳಿತನದ ಕುರಿತಾಗಿ, ಮನುಷ್ಯನ ಒಂದು ತಗ್ಗಿ ಹೋಗುವಿಕೆಯ ಕುರಿತಾಗಿ ಸಹ ನಾವು ನೋಡ್ತಾ ಬಂದೆವು. And then we were considering from chapter 2 about what is wrong about religion. ನಾವೆರಡನೇ ಅಧ್ಯಾಯದಲ್ಲಿ ಹಾಗೆ ನಾವು ನೋಡ್ತಾ ಬಂದ ಹಾಗೆ ಧರ್ಮದ ಬಗ್ಗೆ ಏನು ತಪ್ಪು. You know, everybody has this question. See, I am following a religion. Why I cannot, go to heaven with my religion or whatever I am practicing? ಅನೇಕರಿಗೆ ಈ ಒಂದು ಪ್ರಶ್ನೆ ಇದೆ. ಅದೇನೆಂದ್ರೆ, ನಾನು ಒಂದು ಧರ್ಮವನ್ನು ಹಿಂಬಾಲಿಸ್ತಾ ಇದ್ದೇನೆ, ನಾನು ಹಿಂಬಾಲಿಸುವಂತಹ ಧರ್ಮದ ಮುಖಾಂತರವಾಗಿ ಯಾಕೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ? ಅದ್ರಲ್ಲಿ ಏನ್ ಸಮಸ್ಯೆ? Even from our community, our Christian community, so many are saying that, see, I am following a religion, I am doing so many things, and why you are saying that I cannot go to heaven? ನಮ್ಮ ಸಮುದಾಯದ ಮುಖಾಂತರವಾಗಿ ಸಹ ಅಥವಾ ಕ್ರಿಸ್ತಿಯ ಸಮುದಾಯದಲ್ಲಿ ಸಹ ಅನೇಕರಿಗಿರುವಂತಹ ಪ್ರಶ್ನೆ ಏನಂದ್ರೆ, ನಾನು ಕ್ರಿಸ್ತಿಯ ಸಮುದಾಯವನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ, ಅದಕ್ಕೋಸ್ಕರವಾಗಿ ಅನೇಕ ಸಂಗತಿಗಳನ್ನ ನಾನು ಮಾಡ್ತಾ ಇದ್ದೇನೆ, ಆದ್ರೆ ಯಾಕೆ ನಾನು ಪರಲೋಕಕ್ಕೆ ಹೋಗ್ಲಿಕ್ಕೆ ಇದರ ಮುಖಾಂತರವಾಗಿ ಸಾಧ್ಯವಿಲ್ಲ? So God is telling us, see, your self-righteousness, because of your self-righteousness, because of what you are doing, you have become proud, and pride is a sin, so you cannot come into heaven. ಆದ್ರೆ ದೇವರ ವಾಕ್ಯ ಹೇಳುವಂತ ಮಾತೇನೆಂದ್ರೆ, ಸ್ವನೀತಿ ಅದು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೀನು ಸ್ವನೀಯತೆಯ ಮುಖಾಂತರವಾಗಿ ನೀನು ಹೆಮ್ಮೆ ಪಡುತ್ತಿ, ಆ ಹೆಮ್ಮೆ ಪಾಪ, ಆ ಪಾಪದ ನಿಮಿತ್ತವಾಗಿ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. So in the first chapter, we have seen that, the Gentiles, because they have willingly decided that they will not follow after God, so we see that God will not allow them into heaven because of their sin. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು, ಅನ್ಯರಿಗೆ ಅವರು ದೇವರನ್ನು ನಾವು ಹಿಂಬಾಲಿಸುವುದಿಲ್ಲ ಎಂಬುದಾಗಿ ಮನಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ಅವರು ತೀರ್ಮಾನ ಮಾಡಿದ್ರು. ಆ ತೀರ್ಮಾನದ ನಿಮಿತ್ತವಾಗಿಯೇ ಅವರಲ್ಲಿ ಪಾಪವಿರೋದ್ರಿಂದ ದೇವರು ಅವರನ್ನ ಪರಲೋಕಕ್ಕೆ ಸೇರಿಸಬಾರದೆಂಬುದಾಗಿ ಆತ ನಿಶ್ಚಯಿಸಿಕೊಂಡನು. So in the second chapter, there is this moral man who is very good, who behaves very well. He is doing a lot of things. He is praying, he is spending, he is giving money to the poor. He is asking a question, what is wrong with me? ಎರಡನೇ ಅಧ್ಯಾಯದಲ್ಲಿ ಒಬ್ಬ ನೀತಿವಂತನಾದಂತಹ ವ್ಯಕ್ತಿ, ಆತನ ಅನೇಕ ರೀತಿಯಾದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾನೆ, ಬಹಳ ಹಣವನ್ನು ವೆಚ್ಚ ಮಾಡ್ತಾನೆ, ಪ್ರಾರ್ಥಿಸ್ತಾನೆ. ಆತನು ಕೇಳುವಂತಹ ಪ್ರಶ್ನೆ ಏನಂದ್ರೆ, ನನಗೆ ಯಾಕೆ ಸಾಧ್ಯವಿಲ್ಲ, ನಾನು ಯಾಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ? So God is telling him, see, you may not be like all others, because he's comparing with others. You may not be like all others, but
by saying this, that I am better than the other person, it shows that you are imperfect. ಒಂದು ವೇಳೆ ಆತನ ಅಂದ್ಕೊಳ್ಬಹುದು, ನಾನು ಇತರರಿಗಿಂತ ಕಡಿಮೆ ಇಲ್ಲ, ನಾನು ಇತರರಿಗಿಂತ ನನ್ನಲ್ಲಿ ಏನು ಸಹ ಕಡಿಮೆ ಇಲ್ಲ ಎಂಬುದಾಗಿ ಅನ್ಕೊಳ್ಬಹುದು. ಅದೇ ನಿನ್ನ ಅಪರಿಪಕ್ವತೆಯನ್ನ ಅಥವಾ ಅಪರಿಪೂರ್ಣತೆಯನ್ನ ತೋರಿಸುವಂತದ್ದಾಗಿದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. So when we come from verse 2 to verse 16, God is saying, that because I am a righteous God, because I am a holy God, and my judgment is truth. Okay, brother. 2ನೇ ವಚನದಿಂದ 16ನೇ ವಚನದವರೆಗೆ ದೇವರು ಹೇಳುವಂತ ಮಾತೇನೆಂದ್ರೆ, ನಾನು ನೀತಿವಂತನಾದಂತಹ ದೇವರು, ಪರಿಶುದ್ಧನಾದಂತಹ ದೇವರು ಆಗಿದ್ದೇನೆ. God is saying, I am a truthful judge. ಆತ ಹೇಳುವಂತ ಮಾತೇನೆಂದ್ರೆ, ನಾನು ಸತ್ಯವಂತನಾದಂತಹ ನ್ಯಾಯಾಧಿಪತಿ. Whether you are a Gentile, whether you are a morally good man, or whether you are a Jew, I will be inclusive. I will judge everyone. ನೀನು ಒಂದು ವೇಳೆ ಯಹೂದ್ಯನಾಗಿರ್ಬೋದು, ನೈತಿಕವಾಗಿ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ನಿನ್ನೇನೇ ಆಗಿರ್ಬೋದು, ನಾನೆಲ್ಲರನ್ನು ಸಹ ಒಂದೇ ರೀತಿಯಲ್ಲಿ ಸಮವಾಗಿ ನ್ಯಾಯ ತೀರಿಸ್ತೇನೆ. And I'll be judging. God says, I will be judging fairly. ದೇವರು ಹೇಳ್ತಾನೆ, ನಾ ನ್ಯಾಯಯುತವಾಗಿ ತೀರ್ಪು ಕೊಡ್ತೇನೆ. What is the reason God has said all these things? ಈ ಎಲ್ಲಾ ವಿಷಯಗಳನ್ನ ದೇವರು ಹೇಳಲಿಕ್ಕೆ ಕಾರಣ ಏನು? Because the Gentile will bring a complaint before God. God, you did not give us law. You did not choose us. You chose Israel. So they will bring that complaint before God. ಯಾಕಂದ್ರೆ ಅನ್ಯರು ದೇವರ ಮುಂದೆ ದೂರು ತರ್ತಾ ಇದ್ದಾರೆ. ಆ ದೂರ ಏನಂದ್ರೆ, ದೇವರೇ ನೀನ್ ನಮ್ಮನ್ನು ಆರಿಸಿಕೊಳ್ಳಿಲ್ಲ, ಇಸ್ರಾಯೇಲರನ್ನು ಮಾತ್ರವೇ ನೀನು ಆರಿಸಿಕೊಂಡಿದ್ದಿ, ನೀನು ನಮಗೆ ದಶಾಜ್ಞೆಗಳನ್ನು ಕೊಡ್ಲಿಲ್ಲ, ಇಸ್ರಾಯೇಲರಿಗೆ ಮಾತ್ರವೇ ನೀನು ದಶಾಜ್ಞೆಗಳನ್ನು ಕೊಟ್ಟು, ಈ ರೀತಿಯಾದಂತ ದೂರುಗಳನ್ನ ದೇವರ ಮುಂದೆ ತರುತ್ತಾರೆ. But on the other side, the Jew will say, see, I am better than the Gentile because you gave me the law. You gave me the law. You revealed yourself as God to our forefathers, to Abraham and all, and you gave us circumcision. That the Jews will say. ಯಹೂದ್ಯರು ಹೇಳುವಂತಹ ಮಾತೇನೆಂದ್ರೆ, ನಾವು ಯಹೂದ್ಯರು, ನೀನು ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟೆ, ನೀನು ದೇವರೆಂಬುದಾಗಿ ನಮ್ಮ ಪಿತೃಗಳ ಮುಖಾಂತರವಾಗಿ ಅಥವಾ ಅಬ್ರಹಾಮನೆಂಬ ಮುಖಾಂತರವಾಗಿ ನೀನು ತೋರ್ಪಡಿಸಿಕೊಂಡಿದ್ದೆ, ನಾವು ಈ ಅನ್ಯರಿಗಿಂತಲೂ ಸಹ ಎಷ್ಟೋ ಉತ್ತಮರಾಗಿದ್ದೇವೆ ಎಂಬುದಾಗಿ ಹೇಳ್ತಾರೆ. So because of that, because you have given all these things to me, I am anyhow entering into heaven. ಈ ಎಲ್ಲಾ ವಿಷಯಗಳನ್ನ ನೀನು ಕೊಟ್ಟದ್ರಿಂದ ನಾನು ಹೇಗೂ ಪರಲೋಕಕ್ಕೆ ಪ್ರವೇಶಿಸ್ತೇನೆ. Now the morally good man is saying that, see, you look at others, compare to them how good I am, how much I am doing for you. So I want to get into heaven. ನೈತಿಕವಾಗಿ ಒಳ್ಳೆಯ ಮನುಷ್ಯನಾಗಿರುವಂತಹ ಮನುಷ್ಯನ ಹೇಳುವಂತದ್ದೇನೆಂದ್ರೆ, ಇನ್ನಿತರನ್ನು ನೋಡು, ನಾನು ಅವರಿಗಿಂತ ಎಷ್ಟೋ ಉತ್ತಮನು, ನಾನು ಎಷ್ಟೆಷ್ಟೋ ಕೊಡ್ತೇನೆ, ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡ್ತೇನೆ, ಆದ್ರಿಂದ ನಾನು ಇದರ ಮುಖಾಂತರವಾಗಿ ಪರಲೋಕಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯ. Okay, so when we come to chapter 2 and verse 17 to 29, 2ನೇ ಅಧ್ಯಾಯ 17ನೇ ವಚನದಿಂದ 29ನೇ ವಚನದವರೆಗೆ ನಾವು ಬರುವಾಗ, God is making one thing very clear to everyone, that your outward religion or your outward piousness will not give salvation to you. ದೇವರು ಬಹಳ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಸಹ ಹೇಳ್ತಾ ಇರುವಂತಹ ಮಾತೇನೆಂದ್ರೆ, ನಿನ್ನ ಬಾಹ್ಯವಾದಂತಹ ಭಕ್ತಿಯ ಜೀವಿತವಾಗಲಿ, ನಿನ್ನ ಬಾಹ್ಯವಾದಂತಹ ಎಲ್ಲಾ ಧಾರ್ಮಿಕ ವಿಷಯಗಳಾಗಲಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವನ್ನಾಗಿ ಮಾಡುವುದಿಲ್ಲ. So from verse 17 onwards to verse 29, God, to verse 29, God is speaking to the Jew and God is speaking to the Gentile, and God is telling them, both of you are guilty before me. 17ನೇ ವಚನದಿಂದ 29ನೇ ವಚನದವರೆಗೆ ದೇವರ ಯಹೂದ್ಯನಿಗೂ ಮತ್ತು ಅನ್ಯನಿಗೂ ಇಬ್ಬರಿಗೂ ಸಹ ಹೇಳುವಂತ ಮಾತೇನೆಂದ್ರೆ, ನೀವಿಬ್ಬರು ಸಹ ನನ್ನ ಮುಂದೆ ಅಪರಾಧಿಗಳಾಗಿದ್ದೀರಿ. So the Lord the God is addressing the Jew here. ಇಲ್ಲಿ ದೇವರು ಯಹೂದ್ಯನನ್ನು ಆತನು ಉಲ್ಲೇಖಿಸ್ತಾ ಇದ್ದಾನೆ. What was the speciality of a Jew? ಒಬ್ಬ ಯಹೂದ್ಯನ ವೈಶಿಷ್ಟ್ಯತೆ ಏನು?
You know, the Jew rested, yeah, found comfort in the religion he had. ಯಹೂದ್ಯನು ತನಗಿರುವಂತಹ ಧರ್ಮದಲ್ಲಿ ಆತನು ಆರಾಮನಾಗಿದ್ದನು ಅಥವಾ ಆತನು ಆ ವಿಶ್ರಾಂತಿಯನ್ನು ಪಡೆದಿದ್ದನು. See, in verse 1, we find that they got the law directly from God. ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಅವರು ತಮ್ಮ ಧರ್ಮಶಾಸ್ತ್ರವನ್ನು ನೇರವಾಗಿ ದೇವರಿಂದಲೇ ಪಡೆದುಕೊಳ್ಳುತ್ತಾರೆ. So they were, you know, they were people who were highly favored by God. ಅವರು ದೇವರಿಂದ ಬಹಳ ಮೆಚ್ಚುಗೆಯನ್ನು ಪಡೆದಂತವರು. You know, they had their all confidence in the religion that they were following. ಅವರು ಹಿಂಬಾಲಿಸುತ್ತಾ ಇದ್ದಂತಹ ಧರ್ಮದಲ್ಲಿ ಅವರಿಗೆ ಸಂಪೂರ್ಣವಾದಂತಹ ಭರವಸೆ ಇತ್ತು. You know what all did they have? ಅವ್ರಿಗೆ ಏನೆಲ್ಲ ಇತ್ತು ಗೊತ್ತಾ? They had Abraham as their father. ಅವರಿಗೆ ಅಬ್ರಹಾಮನು ತಂದೆಯಾಗಿದ್ದನು. So they said that, see, God from the whole world has called Abraham our father. So we have a right, because Abraham is the friend of God, so we have a right to enter into heaven. ಇಡೀ ಲೋಕವೆಲ್ಲವೂ ಸಹ ಹೇಳುತ್ತದೆ ಅಬ್ರಹಾಮನು ನಮ್ಮ ತಂದೆಯಾಗಿದ್ದಾನೆಂಬುದಾಗಿ. ನಮ್ಮ ತಂದೆಯಾದಂತ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. ಆ ಒಂದು ಭರವಸೆ ಮೇಲೆ ಅಥವಾ ಆ ಒಂದು ಸಂಬಂಧದ ಆಧಾರದ ಮೇಲೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. You know, so when we come to chapter 4, God will prove to them what is the difference between Abraham and what is the difference between his descendants. ಅಬ್ರಹಾಮನಿಗೂ ಮತ್ತು ಆತನ ಸಂತಾನದವರಿಗಿರುವಂತಹ ವ್ಯತ್ಯಾಸ ಏನೆಂಬುದಾಗಿ 4ನೇ ಅಧ್ಯಾಯದಲ್ಲಿ ದೇವರು ಸಾಬೀತುಪಡಿಸುತ್ತಾನೆ. You know, if you look at the Jewish people, you know, God has put a lot of favor upon them. ಯಹೂದ್ಯ ಜನರನ್ನು ನೀವು ನೋಡುವುದಾದ್ರೆ ದೇವರವರ ಮೇಲೆ ಬಹಳವಾದಂತ ಉಪಕಾರಗಳನ್ನು ಇಟ್ಟರು. What all favor they have got? ಅವರು ಏನೆಲ್ಲ ಉಪಕಾರಗಳನ್ನು ಪಡೆದುಕೊಂಡಿದ್ದರು? In verse 17 we read, behold, thou art called a Jew. That means he says, I am the chosen people, I am the chosen person of God. 17ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಯಹೂದ್ಯ ನೆನೆಸಿಕೊಂಡವನು. ಅದರ ಅರ್ಥವೇನೆಂದ್ರೆ ನಾನು ದೇವರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿ. What are we looking at? What all favor the Jews got from God? ದೇವರಿಂದ ಯಹೂದ್ಯರು ಪಡೆದುಕೊಂಡಂತಹ ಉಪಕಾರಗಳೇನು? God chose them. ದೇವರವರನ್ನು ಆರಿಸಿಕೊಂಡ. We see that God called them his people. ದೇವರನ್ನು ಕರೆದನು. And we see here God brought them to a promised land. ಮತ್ತು ದೇವರವರನ್ನ ವಾಗ್ದಾತ ದೇಶಕ್ಕೆ ಕರೆತಂದನು. God gave them the law. ದೇವರವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. And God gave them also, you know, protection and all provision in their lives. ದೇವರವರಿಗೆ ಸಂರಕ್ಷಣೆಯನ್ನು ಮತ್ತು ಅವರಿಗೆ ಎಲ್ಲಾ ರೀತಿಯಾದಂತ ಒದಗಿಸುವಿಕೆಯನ್ನು ಸಹ ಅವರ ಜೀವಿತದಲ್ಲಿ ಕೊಟ್ಟನು. Yeah, you see the book of Exodus. ವಿಮೋಚನ ಕಾಂಡ ನೋಡ್ರಿ. Not only that, when we come down, you know, what do we see there? In verse 25, he says that we got circumcision also, sign of circumcision. ಅಷ್ಟು ಮಾತ್ರವೇ ಅಲ್ಲ, 25ನೇ ವಚನಕ್ಕೆ ನಾವು ಇಳಿದು ಬರುವಂತಹ ಸಮಯದಲ್ಲಿ ಅವ್ರು ಹೇಳುವಂತಹ ಮಾತೇನೆಂದ್ರೆ ನಮಗೆ ಸುನ್ನತಿ ಸಹ ಬಂತು ಅಥವಾ ಸುನ್ನತಿ ಎಂಬ ಸಂಸ್ಕಾರವೂ ಇತ್ತು. What was this circumcision? It was a seal of a divine covenant between God and his people. ಈ ಸುನ್ನತಿ ಅಂದ್ರೆ ಏನೆಂಬುದಾಗಿ ನೋಡುವಾಗ ದೇವರಿಗೂ ಮತ್ತು ತನ್ನ ಜನರಿಗೂ ಮಧ್ಯದಲ್ಲಿರುವಂತಹ ಒಂದು ಒಡಂಬಡಿಕೆಯನ್ನ ಅದು ಸೂಚಿಸುವಂತದ್ದಾಗಿದೆ. So God has declared them as his own people through the circumcision. ಈ ಸುನ್ನತಿಯ ಮುಖಾಂತರವಾಗಿ ದೇವರು ಅವರನ್ನ ತನ್ನ ಸ್ವಂತ ಜನರೆಂಬುದಾಗಿ ಘೋಷಿಸಿದನು. But God also gave them sacrifices and the rituals to do that. ಮತ್ತು ಅವರಿಗೆ ಆ ಯಜ್ಞಗಳನ್ನ ಮತ್ತು ಅನೇಕ ರೀತಿಯಾದಂತಹ ವಿಧಿಗಳನ್ನು ಸಹ ಅವರು ಅನುಸರಿಸಲಿಕ್ಕೆ ಕೊಟ್ಟನು. And also God gave them the temple also. ಮತ್ತು ದೇವರವರಿಗೆ ದೇವಾಲಯವನ್ನು ಸಹ ಕೊಟ್ಟನು. Even the tabernacle or the temple, God gave them the plan also how to build it. ದೇವದರ್ಶನ ಗುಡಾರವಾಗಿರ್ಬೋದು, ದೇವಾಲಯವಾಗಿರ್ಬೋದು, ಇವೆರಡನ್ನು ಸಹ ಹೇಗೆ ಕಟ್ಟಬೇಕೆಂಬುದಾಗಿ ದೇವರು ತಾನೇ ಅವರಿಗೆ ಯೋಜನೆಯನ್ನು ಕೊಟ್ಟನು. So, you know, they thought because God has done all these things, you know, so they are automatically got an entry into heaven. ಆದ್ರಿಂದ ಅವ್ರು ಅಂದುಕೊಂಡಂತ ವಿಷಯವೇನೆಂದ್ರೆ ದೇವರು ಇವರಿಗೆ ಅವೆಲ್ಲವನ್ನು ಸಹ ಕೊಟ್ಟದ್ರಿಂದ ಅವರಿಗೆ ತಾವು ಆಟೋಮೆಟಿಕ್ ಆಗಿ ಪರಲೋಕಕ್ಕೆ ಪ್ರವೇಶಿಸಬಹುದು ಎಂಬುದಾಗಿ ಅಂದುಕೊಂಡ್ರು. So every Jew automatically, what did he think? That he is going to heaven. Once again, please. So every Jew automatically he thought that he is going to heaven.
ಪ್ರತಿಯೊಬ್ಬ ಯಹೂದ್ಯನು ಸಹ ಆತನು ಅಂದುಕೊಂಡಂತದ್ದೇನೆಂದ್ರೆ ಆಟೋಮೆಟಿಕ್ ಆಗಿ ಆತನು ಪರಲೋಕಕ್ಕೆ ಹೋಗ್ತಾನೆ. You know, that is why when the Lord Jesus Christ came, they were not willing to believe on him. ಆದ್ರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಬಂದಂತ ಸಮಯದಲ್ಲಿ ಅವ್ರು ನಂಬಲಿಕ್ಕೆ ಅವರಿಗೆ ಮನಸ್ಸಿರ್ಲಿಲ್ಲ. We are already, you know, we are already going to be in the presence of God. What is the use of this Jesus in our lives? ನಾವು ಈಗಾಗಲೇ ದೇವರ ಸನ್ನಿಧಾನಕ್ಕೆ ನಾವು ಹೋಗ್ತೇವೆ, ಯೇಸುವಿನ ಅವಶ್ಯಕತೆ ನಮ್ಗೇನಿದೆ. And we see here that so they rested all their hope on their religion. ಆದ್ರಿಂದ ತಮ್ಮ ಧರ್ಮದಲ್ಲಿ ಅವರೆಲ್ಲ ತಮ್ಮ ಎಲ್ಲಾ ನಿರೀಕ್ಷೆಯನ್ನ ಭರವಸೆಯನ್ನ ಅದರ ಮೇಲೆ ಇಟ್ಟಿದ್ದರು. But what is God saying? ಆದ್ರೆ ದೇವರು ಏನ್ ಹೇಳ್ತಾ ಇದ್ದಾನೆ? God is saying, okay, you got the law, but you are not obeying the law. What is the use of it then? ದೇವರು ಹೇಳ್ತಾ ಇದ್ದಾನೆ, ನೀವು ಧರ್ಮಶಾಸ್ತ್ರ ಪಡ್ಕೊಂಡಿದ್ದೀರಿ, ಆದ್ರೆ ಧರ್ಮಶಾಸ್ತ್ರಕ್ಕೆ ನೀವು ವಿಧೇಯರಾಗ್ತಾ ಇಲ್ಲ, ಅದ ಆ ಪ್ರಯೋಜನ ಏನು? They did not understand, and we also don't understand that, you know, the law only pointed towards the sin. The law could not save them. ಅವರಿಗೂ ಅರ್ಥ ಆಗ್ಲಿಲ್ಲ, ನಾವು ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಧರ್ಮಶಾಸ್ತ್ರವು ಪಾಪವನ್ನ ಪರಿಹರಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಅದು ಕೇವಲ ಪಾಪವನ್ನು ಗುರುತಿಸಿ ಹೇಳುತ್ತಾ ಇತ್ತು ಅಷ್ಟೇ. So what is God calling them? God is calling them and saying in verse 19, you are a blind and you are leading the blind, other blind people. ದೇವರವರಿಗೆ ಹೇಳ್ತಾ ಇರುವಂತ ಮಾತೇನೆಂದ್ರೆ 19ನೇ ವಚನದಲ್ಲಿ ನೀವು ಕುರುಡರಾಗಿದ್ದು ಕುರುಡರಿಗೆ ದಾರಿ ತೋರಿಸುವಂತವರಾಗಿದ್ದೀರಿ. Why did God say like that? ದೇವರು ಯಾಕೆ ಅವರಿಗೆ ಆ ರೀತಿಯಾಗಿ ಹೇಳ್ತಾನೆ? You know, God has kept them as a light for the Gentiles. ದೇವರು ಅವರನ್ನ ಅನ್ಯರಿಗೆ ಒಂದು ಬೆಳಕಾಗಿಟ್ಟಿದ್ದರು. But they themselves are not following God's word. How can they be a light to the Gentiles? ಆದ್ರೆ ಅವರು ತಮ್ಮಷ್ಟಕ್ಕೆ ತಾವೇ ಆ ಒಂದು ಬೆಳಕನ್ನು ಹಿಂಬಾಲಿಸ್ತಾ ಇಲ್ಲ, ಆದ್ರೆ ಅನ್ಯರಿಗೆ ಹೇಗೆ ಅವರು ಬೆಳಕಾಗ್ಲಿಕ್ಕೆ ಸಾಧ್ಯ? So God is saying in verse 21, thou therefore, read verse 21, brother. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ, ಕದಿಯಬಾರದು ಎಂದು ಬೋಧಿಸುವ ನೀನು ಕದಿಯುತ್ತೀಯೋ. Yeah. So God is saying that you are breaking the law. ದೇವರು ಹೇಳ್ತಾ ಇದ್ದಾನೆ, ನೀನು ಧರ್ಮಶಾಸ್ತ್ರವನ್ನು ಮುರಿಯುತ್ತಿದ್ದಿ. And you are dishonoring me. ನೀನು ನನ್ನನ್ನು ಅಗೌರವಿಸ್ತಾ ಇದ್ದಿ. And you are blaspheming my name. See verse 24, blaspheming my name among the Gentiles. 24ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ. ಅಂದ್ರೆ ನೀವು ನನ್ನ ಹೆಸರನ್ನ ದೂಷಿಸಿದ್ದೀರಿ. So if you are living like this, how are you coming to heaven? ನೀವು ಈ ರೀತಿಯಾಗಿ ಜೀವಿಸ್ತಾ ಇದ್ರೆ ಹೇಗೆ ಪರಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ? So then they are saying, no, we are circumcised. ಆಗ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಸುನ್ನತಿ ಆಗಿದೆ. But what is God saying? See, if you are breaking the law, your circumcision is of no use. ದೇವರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಧರ್ಮಶಾಸ್ತ್ರವನ್ನ ಮುರಿಯುತ್ತಿದ್ರೆ ಅಥವಾ ಅದನ್ನ ಹಿಂಬಾಲಿಸದೇ ಇದ್ರೆ ನಿಮ್ಮ ಈ ಸುನ್ನತಿ ಅನ್ನೋದು ವ್ಯರ್ಥ. In verse 26, he says that those people who are not circumcised, if they are living a better life than you, they should actually come to heaven. 26ನೇ ವಚನದಲ್ಲಿ ದೇವರು ಹೇಳ್ತಾನೆ, ಒಂದು ವೇಳೆ ಸುನ್ನತಿ ಇಲ್ಲದೆ ಇರುವಂತಹ ಜನರು ನಿಮಗಿಂತ ಉತ್ತಮವಾಗಿ ಜೀವಿಸುವುದಾದ್ರೆ ಅವರೇ ನಿಮಗಿಂತ ಪರಲೋಕಕ್ಕೆ ಬರ್ಲಿಕ್ಕೆ ಅರ್ಹರಾಗಿದ್ದಾರೆ. So God brings this truth in verse 28, for he is not a Jew, which is one outwardly. 28ನೇ ವಚನದಲ್ಲಿ ದೇವರು ಒಂದು ಸತ್ಯಾಂಶವನ್ನು ತರ್ತಾ ಇದ್ದಾನೆ, ಹೊರಗೆ ಸುನ್ನತಿಯಾದಂತವನು ಸುನ್ನತಿ ಅಥವಾ ಯಹೂದ್ಯನಲ್ಲ. But verse 29 he says, but he is a Jew, which one is inwardly. 29ನೇ ವಚನದಲ್ಲಿ ಹೇಳ್ತಾನೆ, ಆದ್ರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು. Now you know, let us look into our life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, you know, ಜೀವಿತದಲ್ಲಿ ನಾವು ನೋಡಿಕೊಳ್ಳೋಣ. Look at the crowds which are going to the churches we see in this world. ನಾವು ಈ ಲೋಕದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಅವ್ರ ಸಭೆಗೆ ಹೋಗ್ತಾ ಇರುವಂತಹ ಒಂದು ಹೆಮ್ಮೆ ಅವರಿಗೆ. Some of them are trusting in what? We have a membership in this church, in that church. ಇನ್ನು ಕೆಲವರು ಹೊಗಳಿಕೊಳ್ಳುವಂತದ್ದು ಏನೆಂದ್ರೆ, ನಾನು ಇಂಥ ಸಭೆಯಲ್ಲಿ ಅಥವಾ ಅಂಥ ಸಭೆಯಲ್ಲಿ ನನಗೆ ಸದಸ್ಯತ್ವ ಇದೆ. Some of them are trusting because we have taken baptism, we are going to heaven. ಇನ್ನು ಕೆಲವರು ಹೇಳುವಂತ ಮಾತೇನೆಂದ್ರೆ, ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ರಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ.
Some of them are saying that "See, we are doing this, these religious things very sincerely. Every morning, 5 o'clock, we get up and then we go there. We don't miss Christmas. We don't miss any other rituals." They are saying that so we will go to heaven. ಇನ್ನು ಕೆಲವರು ಹೇಳುವಂತ ಮಾತೇನೆಂದ್ರೆ ನಾವೆಲ್ಲಾ ರೀತಿಯಾದಂತಹ ಧಾರ್ಮಿಕ ಪದ್ಧತಿಗಳನ್ನ ಆಚರಿಸ್ತೇವೆ. ಪ್ರತಿದಿನ 5 ಗಂಟೆಗೆ ಎದ್ದು ಇಂತಹ ಚರ್ಚ್ಗೆ ಹೋಗ್ತೇವೆ ಮತ್ತು ಪ್ರತಿ ವರ್ಷ ಕ್ರಿಸ್ಮಸ್ ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲಾ ರೀತಿಯಾದಂತಹ ಹಬ್ಬ ಹರಿದಿನಗಳನ್ನ ನಾವು ಆಚರಿಸೋದ್ರಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ. And some of them are saying, "See, I am so good. In our church, everybody is bad, but I am very good. So I am the one who will be going to heaven." ಇನ್ನು ಕೆಲವರು ಹೇಳುವಂತ ಮಾತೇನೆಂದ್ರೆ ನಾನ್ ತುಂಬಾ ಒಳ್ಳೆಯವನು, ನಮ್ಮ ಚರ್ಚ್ ನಲ್ಲಿ ನನ್ನಷ್ಟು ಒಳ್ಳೆಯವನು ಯಾರು ಇಲ್ಲ, ಆದ್ದರಿಂದಲೇ ನಾನು ಪರಲೋಕಕ್ಕೆ ಹೋಗ್ತೇನೆ. But what is God saying here? ಆದ್ರೆ ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ? No outward thing will bring you to heaven. ಯಾವ ಬಾಹ್ಯ ವಿಷಯವೂ ಸಹ ನಿನ್ನನ್ನು ಪರಲೋಕಕ್ಕೆ ಕರೆತರುವುದಿಲ್ಲ. But in verse 29, the Holy Spirit tells us that the religious Jew also needs Jesus Christ. 29ನೇ ವಚನದಲ್ಲಿ ಪರಿಶುದ್ಧಾತ್ಮನು ಹೇಳುವಂತಹ ಮಾತನೆಂದ್ರೆ ಧಾರ್ಮಿಕನಾಗಿರುವಂತಹ ಯಹೂದ್ಯನಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ. Hope you understand that. ನಿಮಗೆ ಅರ್ಥ ಆಗಿದೆ ಎಂಬುದಾಗಿ ನೆನೆಸ್ತೇನೆ. That is why I want you to think about what happened between Nicodemus and Jesus Christ in John chapter 3. ಅದರಿಂದಲೇ ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೂ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗೂ ಮಧ್ಯದಲ್ಲಿ ಏನಾಯ್ತು ಎಂಬುದಾಗಿ ನೀವು ಆಲೋಚಿಸಬೇಕು. Nicodemus was the greatest teacher in Israel. ಇಸ್ರಾಯೇಲರಲ್ಲಿ ನಿಕೋದೇಮನು ಬಹಳ ಶ್ರೇಷ್ಠವಾದಂತಹ ಅಥವಾ ಅತಿ ದೊಡ್ಡದಾದಂತಹ ಉಪದೇಶಕನಾಗಿದ್ದನು. That is why the Lord said to him, "See, you need the circumcision of the heart, Nicodemus." ಅದರಿಂದ ಕರ್ತನ ಅವನಿಗೆ ಹೇಳುವಂತ ಮಾತೇನೆಂದ್ರೆ, ನಿಕೋದೇಮನೇ, ನಿನಗೆ ಹೃದಯದಲ್ಲಿ ಸುನ್ನತಿ ಆಗಬೇಕು. You have to be born again from above. ನೀನು ಮೇಲಿನಿಂದ ಹೊಸದಾಗಿ ಹುಟ್ಟಬೇಕು. Then you will be able to see the kingdom of God. ಆಗ ಮಾತ್ರವೇ ದೇವರ ರಾಜ್ಯವನ್ನು ನೋಡ್ಲಿಕ್ಕೆ ಸಾಧ್ಯ. So if anyone of you listening to me, if you think that the outside things, so many things I'm doing, that is pleasing God, I want to tell you, stop doing that. ವೇಳೆ ನನ್ನನ್ನು ಕೇಳುತ್ತಾ ಇರುವಂತವರಲ್ಲಿ ಯಾರಾದ್ರೂ ನಾನು ದೇವರಿಗೋಸ್ಕರವಾಗಿ ಅನೇಕ ಸಂಗತಿಗಳನ್ನು ಮಾಡ್ತಾ ಇದ್ದೇನೆ, ಆ ಸಂಗತಿಗಳು ದೇವರನ್ನು ಮೆಚ್ಚಿಸುತ್ತವೆ ಎಂಬುದಾಗಿ ನೀವು ಹೇಳಿಕೊಳ್ಳುತ್ತಾ ಇರುವುದಾದ್ರೆ ನಾನು ಹೇಳ್ತೇನೆ, ಪ್ರಿಯರೇ, ಅದನ್ನು ಮಾಡುವುದನ್ನು ನಿಲ್ಲಿಸಿ. You can be an evangelist doing a lot of things for the Lord, but your heart is not right with God. What is the use? ಒಂದು ವೇಳೆ ನೀನು ಸುವಾರ್ತಿಕನಾಗಿದ್ದು ಕರ್ತನಿಗೋಸ್ಕರವಾಗಿ ಅನೇಕ ಸಂಗತಿಗಳನ್ನು ಮಾಡಿ ಕರ್ತನ ಜೊತೆಯಲ್ಲಿ ನಿನ್ನ ಹೃದಯ ಸರಿಯಾಗಿ ಇಲ್ಲದೆ ಇದ್ರೆ ಅದರ ಪ್ರಯೋಜನ. You may be an elder, you may be a Sunday school teacher, but your heart is not right with God. Then what is the use of these outward things that we do? ನೀನೊಬ್ಬ ಸಭಾ ಹಿರಿಯನಾಗಿರ್ಬೋದು, ನೀನೊಬ್ಬ ಸಂಡೇ ಸ್ಕೂಲ್ ಟೀಚರ್ ಆಗಿರ್ಬೋದು, ಆದರೆ ನಿನ್ನ ಹೃದಯ ಕರ್ತನೊಂದಿಗೆ ಸರಿಯಾಗಿ ಇಲ್ಲದೆ ಇದ್ರೆ ಪ್ರಯೋಜನ ಏನು? So we need to understand that even when we become believers, God is not interested in what outside things you are doing, what acting we are doing before him. God is not interested in that. ದೇವರು ನೀವು ಹೊರಗೆ ಹೇಗೆ ನಟಿಸ್ತಾ ಇದ್ದೀರಿ, ಹೇಗೆ ನೀವು ಆಕ್ಟ್ ಮಾಡ್ತಾ ಇದ್ರಿ ಎಂಬುದಾಗಿರುವಂತಹ ವಿಷಯದಲ್ಲಿ ಆಸಕ್ತನಾಗಿಲ್ಲ. For example, a person during the whole week never worships God, and on Sunday he stands up and is worshipping like anything. Is God pleased with his life? ಒಂದು ವೇಳೆ ಒಬ್ಬ ವ್ಯಕ್ತಿ ಪ್ರತಿದಿನ ತನ್ನ ಜೀವಿತದಲ್ಲಿ ಎಂದಿಗೂ ಸಹ ಆತನು ದೇವರನ್ನ ಆರಾಧನೆ ಮಾಡದೆ ಭಾನುವಾರ ಮುಂಜಾನೆ ಬೆಳಿಗ್ಗೆ ಆ ಸಭೆಯಲ್ಲಿ ಹೋಗಿ ಎದು ನಿಂತುಕೊಂಡು ಬಹಳವಾಗಿ ಆರಾಧನೆ ಮಾಡ್ತಾ ಇದ್ರೆ ದೇವರಂತ ಆರಾಧನೆ ಸ್ವೀಕರಿಸ್ತಾನೆ ಎಂಬುದಾಗಿ ನೀವು ನೆನೆಸ್ತೀರೋ? If you are a young man, the whole week you have spent your time watching things which are wrong, doing things which are wrong, and you on a Sunday you come and you start leading the singing. Is God happy or pleased with what you are doing? ನೀನೊಬ್ಬ ಯವನಸ್ಥನಾಗಿ ಇಡೀ ವಾರವೆಲ್ಲ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡುತ್ತಾ ಕೆಟ್ಟ ಕೆಟ್ಟ ವಿಷಯಗಳಲ್ಲಿ ನಿನ್ನ ವಿಚಾರಗಳನ್ನು ತುಂಬಿಕೊಂಡು ಭಾನುವಾರ ಬೆಳಿಗ್ಗೆ ಬಂದು ನಿನ್ನ ಆರಾಧನೆ ನಡೆಸುತ್ತಾ ಅಥವಾ ಹಾಡುಗಳನ್ನು ನಡೆಸುತ್ತಾ ಮುಂದೆ ಇದ್ರೆ ನಿನ್ನ ಸೇವೆಯಿಂದ ದೇವರಿಗೆ ಮೆಚ್ಚುಗೆ ಆಗ್ತದೆ ಎಂಬುದಾಗಿ ನಿನಗೆ ಅನಿಸ್ತದ? Dear brothers and sisters, we need to look into our lives, because God is not interested in the outward things that we are doing.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಬಾಹ್ಯವಾಗಿ ಮಾಡುವಂತಹ ಕೆಲಸಗಳಲ್ಲಿ ದೇವರು ಖಂಡಿತವಾಗಿ ಸಹ ಇಷ್ಟಪಡುವಂತವನಲ್ಲ. I know about a very good brother in an assembly. ನನಗೆ ಒಂದು ಸಭೆಯಲ್ಲಿ ಒಬ್ಬ ಒಳ್ಳೆಯ ಸಹೋದರನ ಪರಿಚಯ ಇದೆ. He is very active. ಬಹಳ ಚಟುವಟಿಕೆ ಉಳ್ಳವರು. But one day his wife, the sister, crying, told me, brother, he doesn't even open the Bible in the home. ಒಂದು ದಿನ ಸಹೋದರಿ ನನ್ನ ಬಳಿಯಲ್ಲಿ, ಅವರ ಹೆಂಡತಿ ನನ್ನ ಬಳಿಯಲ್ಲಿ ಬಂದು ಹೇಳಿದ್ರು, ಸಹೋದರರೇ, ಅವ್ರ ಮನೆಯಲ್ಲಿ ತಮ್ಮ ಸತ್ಯವೇದವನ್ನೇ ತೆರೆಯೋದಿಲ್ಲ. He doesn't even pray in the house. ಮನೆಯಲ್ಲಿ ಅವರು ಪ್ರಾರ್ಥನೆ ಸಹ ಮಾಡೋದಿಲ್ಲ. Dear brothers and sisters, the outward things, God, today many want to please God by doing outward things, but God says, I don't accept it. ಅನೇಕ ಸಾರಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬಾಹ್ಯವಾದಂತಹ ವಿಷಯಗಳನ್ನು ಮಾಡುತ್ತಾ ದೇವರಿಗೆ ಮೆಚ್ಚಿಸಬೇಕೆಂಬುದಾಗಿರುವುದಾದ್ರೆ, ದೇವರು ಹೇಳ್ತಾನೆ, ಖಂಡಿತವಾಗಿ ಸಹ ಬಾಹ್ಯ ವಿಷಯಗಳಿಂದ ದೇವರು ಮೆಚ್ಚೋದಿಲ್ಲ. So I stop there, and if you have any questions, you can ask me. ಇಲ್ಲಿಗೆ ನಿಲ್ಲಿಸ್ತೇನೆ. ಒಂದು ವೇಳೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಏನಾದ್ರೂ ಪ್ರಶ್ನೆಗಳಿದ್ರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ರಿ, ಡೈರೆಕ್ಟ್ ಆಗಿ ಬರ್ಕೊಂಡ್ ಬಂದಿದ್ರೆ. If anybody is ready with written questions, please ask. ಯಾರು ಇಲ್ವಾ? Brother, if there is no question, then we can proceed. We will wait for another 1 minute. Yeah. ಯಾರಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬಹುದು. We are waiting for just 1 minute. Okay. If nobody has a question, then we will be going ahead. Yes, brother, you can go ahead, please. Thank you. I think I have become a very good teacher. Anand Priya will go ahead. Mic is off. Oh, all people's mics are off. That is the problem. Okay, then they can type or send through the chat. Yeah, that's what. Those who have their questions, please type in the chat. If I open the mic, everybody will start speaking. Just type your question in the chat. So we will go ahead. In the last 5 minutes, we can listen to the questions if somebody has. Yes, brother? Okay, fine. Right, please go ahead. Okay. So now we have a big problem here before us. ನಮಗಿಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಸಮಸ್ಯೆ ಇದೆ. Now what is the problem? ಏನದು ಸಮಸ್ಯೆ? See, the Gentiles cannot go to heaven. ಅನ್ಯರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. The morally good person cannot go to heaven. ನೈತಿಕವಾಗಿ ಒಳ್ಳೆ ವ್ಯಕ್ತಿಯು ಸಹ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. If a religious person like the Jew who takes pride in his religion, he cannot go to heaven. ಒಂದು ವೇಳೆ ಆ ಧಾರ್ಮಿಕವಾಗಿ ಹೆಮ್ಮೆಯನ್ನು ತೆಗೆದುಕೊಳ್ಳುವಂತ ಧಾರ್ಮಿಕ ವ್ಯಕ್ತಿಯಾದಂತ ಯಹೂದ್ಯನು ಸಹ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. That means nobody who is believing in his religion on this earth, they all cannot go to heaven. ಅದರ ಅರ್ಥವೇನೆಂದ್ರೆ, ಈ ಭೂಮಿಯ ಮೇಲೆ ತಮ್ಮ ಧರ್ಮದ ಮೇಲೆ ಆಚುಕೊಂಡು ತಮ್ಮ ಧರ್ಮದ ಮೇಲೆ ಭರವಸೆ ಇಟ್ಟಂತ ಯಾವೊಬ್ಬನು ಸಹ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. That is why I said we need to understand Romans very clearly. ಆದ ಕಾರಣ ನಾನು ಹೇಳಿದೆ, ರೋಮಪುರದವರಿಗೆ ಬರೆದ ಪತ್ರಿಕೆಯನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು.
Because Paul said there is a big problem, and in 1 verse 16 he said, I am not ashamed. I have to tell about this way of salvation to people. 1ನೇ ಅಧ್ಯಾಯ 16ನೇ ವಚನದಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನು ಸುವಾರ್ತೆ ಸಾರುವುದರಲ್ಲಿ ನಾಚಿಕೊಳ್ಳುವುದಿಲ್ಲ, ನಾನು ಈ ಒಂದು ವಿಷಯಗಳನ್ನ ಸತ್ಯಗಳನ್ನ ಜನರಿಗೆ ಹೇಳಲೇಬೇಕು. Now we live in a country where everybody is following their religion. Nowadays everybody has become very religious, and you will tell them that you are not going to heaven, nobody is going to believe you. ನಾವು ಜೀವಿಸುವಂತ ರಾಷ್ಟ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಹ ಧಾರ್ಮಿಕರಾಗಿದ್ದಾರೆ. ನೀವು ಹೋಗಿ ಅವರಿಗೆ ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಿಸೋದಿಲ್ಲ ಎಂಬುದಾಗಿ ಹೇಳಿದ್ರೆ ಯಾರು ಸಹ ನಿಮ್ಮನ್ನು ನಂಬೋದಿಲ್ಲ. But we have the Bible has a solution for all the people. ಎಲ್ಲಾ ಜನರಿಗೋಸ್ಕರವಾಗಿ ಸತ್ಯವೇದಕ್ಕೆ ಒಂದು ಪರಿಹಾರ ಇದೆ. So the third thing that we are going to look at, is that there is a great and good news for the guilty people in this earth. ಈ ಭೂಮಿಯಲ್ಲಿರುವಂತಹ ಅಪರಾಧವುಳ್ಳಂತಹ ಜನರಿಗೆ ಒಂದು ಶ್ರೇಷ್ಠವಾದಂತಹ ಶುಭವಾರ್ತೆ ಇದೆ ಎನ್ನುವಂತಹ 3ನೇ ಅಂಶವನ್ನ ನಾವೀಗ ನೋಡ್ಲಿಕ್ಕೆ ಹೋಗ್ತೇವೆ. Oh, there is a good news for everybody who has doubt in his heart, who has sin in his heart. God has got good news. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಹೃದಯದಲ್ಲಿ ಪಾಪ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರವಾಗಿ ಸಹ ದೇವರ ಬಳಿಯಲ್ಲಿ ಒಂದು ಶುಭವಾರ್ತೆ ಇದೆ. So now we will look at the problem. What is the problem which is preventing us from going to heaven? That is what we find in chapter 3 verse 1 to 20. 3ನೇ ಅಧ್ಯಾಯ 1ರಿಂದ 20ನೇ ವಚನದವರೆಗೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ನಮ್ಮಲ್ಲಿ ಯಾವ್ದು ಅಡ್ಡಿ ಮಾಡ್ತಾ ಇದೆ, ಸಮಸ್ಯೆ ಏನೆಂಬಂತದನ್ನ 3ನೇ ಅಧ್ಯಾಯ 1ರಿಂದ 20ನೇ ವಚನದವರೆಗೆ ನಾವು ನೋಡ್ತೇವೆ. The first is the problem of man's sin. ಇಲ್ಲಿ ಪೌಲ್ ಹೇಳ್ತಾನೆ, ಸಮಸ್ಯೆ ಏನಂದ್ರೆ ಮನುಷ್ಯನ ಪಾಪ. So that is what Paul is explaining in Romans chapter 3 verse 1 to 20. ಅದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 20ನೇ ವಚನದವರೆಗೆ ಆತನು ವಿವರಿಸುತ್ತಾನೆ. In verse 10 it is written, there is none righteous, no, not one. 10ನೇ ವಚನದಲ್ಲಿ ನಾವು ನೋಡ್ತೇವೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. That means there is anybody born on this earth, none of them is righteous or has got a right standing before God. ಅದರ ಅರ್ಥವೇನೆಂದ್ರೆ, ಈ ಭೂಮಿಯ ಮೇಲೆ ಹುಟ್ಟಿದಂತ ಯಾವೊಬ್ಬ ವ್ಯಕ್ತಿಯೂ ಸಹ ನೀತಿವಂತನಲ್ಲ, ಆತನು ದೇವರ ಮುಂದೆ ನಿಲ್ಲುವುದಕ್ಕೆ ಆತನಿಗೆ ಯಾವ ನೀತಿಯೂ ಸಹ ಇಲ್ಲ. That is why in the book of Romans, in the epistle of Romans, the whole world is brought to a courtroom. ಆದ್ರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇಡೀ ಲೋಕವೆಲ್ಲವೂ ಸಹ ನ್ಯಾಯಾಲಯದ ಕೊಠಡಿಯಲ್ಲಿ ಸೇರಿಸಲ್ಪಟ್ಟಿದೆ. Sin is a great problem. ಇಲ್ಲಿ ಪಾಪ ಎನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. And God, who is the judge, the Almighty God, He wants to justify, He wants to take him to heaven. ಆದ್ರೆ ನೀತಿವಂತನಾದಂತಹ ನ್ಯಾಯಾಧಿಪತಿಯಾದಂತಹ ದೇವರು ಈ ಪಾಪಿಗಳನ್ನು ಪರಲೋಕಕ್ಕೆ ಕೊಂಡೊಯ್ಯಬೇಕೆಂಬುದಾಗಿದ್ದಾನೆ. So that is why, God wants to provide a solution. He is showing us the problem and He wants to provide a solution. ಆದ್ರಿಂದ ದೇವರಿಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅವರಿಗೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕೆಂಬುದಾಗಿದ್ದಾನೆ. And God is always fair and just. ದೇವರು ಯಾವಾಗಲೂ ಸಹ ಒಳ್ಳೆಯವನು, ನೀತಿವಂತನಾಗಿದ್ದಾನೆ. So that is why from verse 1 to verse 8 there are so many questions asked. ಆದ್ರಿಂದ 1ನೇ ವಚನದಿಂದ 8ನೇ ವಚನದವರೆಗೆ ಅನೇಕ ಪ್ರಶ್ನೆಗಳು ಕೇಳಲ್ಪಟ್ಟಿವೆ. So in verse 1 it says, if this is the condition, then what is the use of the Jew? He has being called a Jew, he has got circumcision. What is the use of it? ಒಂದು ವೇಳೆ ಇದು ಪರಿಸ್ಥಿತಿ ಆದ್ರೆ ಯಹೂದರಿಗೆ ಸುನ್ನತಿಯಿಂದ ಲಾಭವೇನು? If some of them are not able to believe because they did not hear, what will happen to them? ಒಂದು ವೇಳೆ ಅವರಲ್ಲಿ ಕೆಲವರು ನಂಬಲಿಲ್ಲ, ಯಾಕೆಂದ್ರೆ ಅವರಿಗೆ ಅವ್ರು ಕೇಳಲಿಲ್ಲ, ಅವರ ಪರಿಸ್ಥಿತಿ ಏನು? And in verse 5 says that, our righteousness commends the righteousness of God. What shall we say? ನಾವು ನೋಡ್ತೇವೆ 1ನೇ verse 1. Verse 5.
5ನೇ ವಚನದಲ್ಲಿ ನಾವ್ ಈ ರೀತಿಯಾಗಿ ನಾವು ಓದ್ತೇವೆ, ನಾವು ನೀತಿ ತಪ್ಪಿ ನಡೆಯುವುದರಿಂದ ದೇವರಲ್ಲಿರುವ ನೀತಿ ಪ್ರಸ್ಥಿತಿಗೆ ಬರುವುದಾದ್ರೆ ನಾವು ಏನು ಹೇಳೋಣ? Yeah, God is a righteous God. Then how can he punish people? ಇಲ್ಲಿ ದೇವರು ನೀತಿವಂತನಾದ ದೇವರಾಗಿರುವುದಾದ್ರೆ ಹೇಗೆ ಆತನು ಜನರನ್ನು ಶಿಕ್ಷಿಸಲಿಕ್ಕೆ ಸಾಧ್ಯ? And so how can God judge us? That is the question man is asking. ಮನುಷ್ಯರು ಕೇಳುವಂತಹ ಪ್ರಶ್ನೆ ಏನಂದ್ರೆ, ದೇವರು ಮನುಷ್ಯರಿಗೆ ಹೇಗೆ ನ್ಯಾಯ ತೀರಿಸಲಿಕ್ಕೆ ಸಾಧ್ಯ? In verse 4 it is said that let God be true, every man a liar. ಇಲ್ಲಿ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. You know, even when we are saying we are good, we are lying to God. ನಾವು ಒಳ್ಳೆಯವರೆಂಬುದಾಗಿ ಹೇಳಿ ದೇವರನ್ನು ಸುಳ್ಳುಗಾರನಾಗಿ ಮಾಡ್ತೇವೆ. Because God can read what is happening in our hearts. ನಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ದೇವರಿಗೆ ಓದ್ಲಿಕ್ಕೆ ಸಾಧ್ಯ. You know, in my heart, you know, I will be speaking about brother Junior, but the moment I see him, I can hug him. But God has seen that. ಒಂದು ವೇಳೆ ಜೂನಿಯರ್ ಕುರಿತಾಗಿ ನಾನು ಅನೇಕ ವಿಷಯಗಳನ್ನು ಮಾತಾಡಬಹುದು, ಆದ್ರೆ ಅವ್ರನ್ನ ನೋಡಿದ ತಕ್ಷಣ ಅವ್ರನ್ನ ತಬ್ಬಿಕೊಳ್ಳಬಹುದು, ಆದ್ರೆ ನನ್ನ ಹೃದಯದಲ್ಲಿ ಏನಿದೆ ಎಂಬುದನ್ನು ದೇವರು ತಿಳ್ಕೊಂಡಿದ್ದಾರೆ. Sin is a big problem that man is facing. ಮನುಷ್ಯನ ಎದುರಿಸ್ತಾ ಇರುವಂತ ದೊಡ್ಡ ಸಮಸ್ಯೆ ಏನೆಂದ್ರೆ ಅದು ಪಾಪವೇ. That is why in verse 9 it is saying that it is universal. ಆದ್ರಿಂದ 9ನೇ ವಚನದಲ್ಲಿ ನಾವು ನೋಡ್ತೇವೆ ಅದು ಸಾರ್ವತ್ರಿಕವಾದಂತದ್ದು, ಎಲ್ಲಾ ವ್ಯಾಪಿಸಿಕೊಂಡಿದೆ. Yeah, in verse 9 it said both the Jews and Gentiles, they all are under sin. 9ನೇ ವಚನದಲ್ಲಿ ನೋಡ್ತೇವೆ, ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೇ. And God is saying nobody is understanding what I am telling. ನಾನು ಹೇಳ್ತಾ ಇರುವಂತದನ್ನ ಯಾರು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Throughout the world nobody is there who is seeking me. ಇಡೀ ಲೋಕದಲ್ಲಿ ಯಾರು ಕೂಡ ಒಬ್ಬರಾದ್ರೂ ಕೂಡ ನಾನು ಹುಡುಕುವಂತವರಿಲ್ಲ. And God is bringing our characteristics from verse 9 to verse 20. 9ರಿಂದ 20ನೇ ವಚನದವರೆಗೆ ನಮ್ಮ ಗುಣಲಕ್ಷಣಗಳು ಏನೆಂಬುದಾಗಿ ದೇವರು ಅದನ್ನು ತರ್ತಾ ಇದ್ದಾನೆ. And if you read that, you will feel so bad about ourselves. ಒಂದು ವೇಳೆ ನಾವು ಅದನ್ನ ಓದಿದ್ರೆ ನಮ್ಮ ಕುರಿತಾಗಿ ನಮಗೇ ಒಂದು ರೀತಿಯಾದಂತಹ ಅಸಹ್ಯ ಭಾವನೆ ಹುಟ್ಟುತ್ತದೆ. You know, because we don't have time, I'm not reading, but see what is written there. God is saying that they are unprofitable. The people of this world are unprofitable for me. ಇಲ್ಲಿ ಎಲ್ಲಾ ವಚನಗಳನ್ನು ಓದ್ಲಿಕ್ಕೆ ನನಗೆ ಸಮಯವಿಲ್ಲ, ಆದ್ರೆ ನಾನು ಅಲ್ಲಿ ಇರುವಂತಹ ಮಾತೇನೆಂದ್ರೆ ಈ ಲೋಕದಲ್ಲಿರುವಂತಹ ಎಲ್ಲರೂ ಸಹ ನನಗೆ ಯಾವ ಲಾಭವೂ ಇಲ್ಲದೆ ಇರುವಂತಹ ಜನರಾಗಿದ್ದಾರೆ. Verse 13, God is saying their mouth is open sepulchre, you know, and their tongues are full of deceit. Verse 13. 13ನೇ ವಚನದಲ್ಲಿ ನೋಡ್ತೇವೆ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. You know, God is saying that their mouth is full of cursing. ಅವರ ಬಾಯಿ ಪೂರ್ಣವಾಗಿ ಆ ಶಾಪದಿಂದ ತುಂಬಿದೆ. They say that they are good, but their heart is full of bitterness. ಅವರು ಹೇಳ್ತಾರೆ ಒಳ್ಳೆಯವರೆಂಬುದಾಗಿ, ಅವರ ಹೃದಯ ಸಂಪೂರ್ಣ ಕಹಿಯಿಂದ ತುಂಬಿದೆ. They are running hard to kill and destroy others. ಇತರರನ್ನ ಕೊಂದು ಅವರನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಅವರು ಓಡ್ತಾ ಇದ್ದಾರೆ. Verse 16, destruction, misery are in their ways. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. They don't know what is peace. ಅವರಿಗೆ ಸಮಾಧಾನ ಅಂದ್ರೆ ಏನೆಂಬುದಾಗಿ ಗೊತ್ತಿಲ್ಲ. And God is saying in verse 18, there is no fear of God in them. 18ನೇ ವಚನದಲ್ಲಿ ದೇವರು ಹೇಳುತ್ತಾನೆ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. And God says, through my law, they all will be judged and they are condemned. ದೇವರು ಹೇಳುವಂತ ಮಾತೇನೆಂದ್ರೆ, ಧರ್ಮಶಾಸ್ತ್ರದ ನುಡಿಯಿಂದ ಅವರೆಲ್ಲರೂ ಸಹ ನ್ಯಾಯ ತೀರ್ಪಿಗೆ ಒಳಗಾಗಿ ದಂಡಿಸಲ್ಪಡುತ್ತಾರೆ. So God is bringing the terrible character of sin here. ಇಲ್ಲಿ ಪಾಪದ ಒಂದು ಭಯಂಕರವಾದಂತ ಗುಣಲಕ್ಷಣವನ್ನ ದೇವರಲ್ಲಿ ತರ್ತಾ ಇದ್ದಾನೆ. You know, all have sinned, God is saying. ದೇವರು ಹೇಳ್ತಾ ಇದ್ದಾರೆ, ಎಲ್ಲರೂ ಸಹ ಪಾಪ ಮಾಡಿದ್ದಾರೆ. That is what we read in verse 23. For all have sinned and come short of the glory of God. ಅದನ್ನೇ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. And God describes the character of sin here in these verses. ಈ ವಚನಗಳಲ್ಲಿ ಆ ಪಾಪದ ಗುಣಲಕ್ಷಣಗಳನ್ನ ದೇವರು ವಿವರಿಸ್ತಾನೆ.
So sin is terrible in character. ಪಾಪ ಎಂಬಂತದ್ದು ತನ್ನ ಗುಣಲಕ್ಷಣದಲ್ಲಿ ಭಯಂಕರವಾಗಿದೆ. For example, I'll bring an example before you. ನಿಮ್ಮ ಮುಂದೆ ಒಂದು ಉದಾಹರಣೆಯನ್ನು ತರ್ತೇನೆ. See, we who are believers, it is said about us that we are dead to sin. ವಿಶ್ವಾಸಿಗಳಂತ ನಮ್ಮ ವಿಷಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. What does that mean? That means our old Adamic nature, he is crucified, he is killed. ಅದರ ಅರ್ಥವೇನೆಂದ್ರೆ ನಮ್ಮ ಆದಾಮನ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಹೋಗಿದ್ದಾನೆ. But you look at the flesh that we have, through that we still continue to do those things which we used to do before our salvation. ಆದ್ರೆ ನಾವು ನೋಡ್ತೇವೆ, ನಮ್ಮ ಶರೀರದ ಮುಖಾಂತರವಾಗಿ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಅವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ವೋ ಅವೆಲ್ಲವನ್ನೂ ಸಹ ನಾವು ಮಾಡ್ತಾ ಇದ್ದೇವೆ. See, in so many homes, believers, the husband and wife are good believers. ಅನೇಕ ಮನೆಗಳಲ್ಲಿ ಗಂಡ ಹೆಂಡತಿರ ಒಳ್ಳೆ ವಿಶ್ವಾಸಿಗಳು. But see the number of fight in our homes, in the homes of believers. ಆದ್ರೆ ವಿಶ್ವಾಸಿಗಳ ಮನೆಯಲ್ಲಿರುವಂತಹ ಒಂದು ಜಗಳಗಳ ಸಂಖ್ಯೆನ ನೋಡ್ರಿ. Look at our churches. ನಮ್ಮ ಸಭೆಗಳನ್ನ ನೋಡ್ರಿ. We before our salvation, we could not forgive anyone. ನಮ್ಮ ರಕ್ಷಣೆಗಿಂತ ಮುಂಚಿತವಾಗಿ ನಾವು ಯಾರನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾಗಲಿಲ್ಲ. We could not live with peace with anyone. ಯಾರೊಟ್ಟಿಗೂ ಸಮಾಧಾನದಿಂದ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. Even after our salvation, what is happening? Our churches are dividing. We are not able to forgive others. There is no peace in our lives. ರಕ್ಷಣೆ ನಂತರವೂ ಸಹ ಏನಾಗ್ತಾ ಇದೆ, ನಮ್ಮ ಸಭೆಗಳ ವಿಭಾಗ ಆಗ್ತಾ ಇದೆ. ಒಬ್ಬರಿಗೊಬ್ಬರು ಕ್ಷಮಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಮಧ್ಯದಲ್ಲಿ ಸಮಾಧಾನ ಇಲ್ಲ. And in the life of so many believers, we can still see that old nature. ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಇನ್ನೂ ಸಹ ಆ ಹಳೆಯ ಸ್ವಭಾವವನ್ನು ನೋಡಬಹುದು. What is God trying to tell us from this portion? ಈ ಒಂದು ವಾಕ್ಯ ಭಾಗಗಳಿಂದ ದೇವರು ನಮಗೆ ಏನನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ? Every sinner and saved person should understand how terrible sin is. ಪಾಪ ಎಷ್ಟು ಭಯಂಕರವಾದದ್ದೆಂಬುದಾಗಿ ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬನು ಮತ್ತು ಪಾಪದಲ್ಲಿರುವಂತಹ ಪ್ರತಿಯೊಬ್ಬನು ಸಹ ಅರ್ಥ ಮಾಡಿಕೊಳ್ಳಬೇಕು. No, because God's law is there. God's law has already told us what is sin. ಈಗಾಗಲೇ ದೇವರ ಧರ್ಮಶಾಸ್ತ್ರ ಪಾಪ ಅಂದ್ರೆ ಏನೆಂಬುದಾಗಿ ನಮ್ಗೆ ಈಗಾಗಲೇ ಹೇಳಿದೆ. That is what we read in verse 20. By the knowledge of the law, everybody comes to know what sin is. 20ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಧರ್ಮಶಾಸ್ತ್ರದ ಜ್ಞಾನದಿಂದ ಪ್ರತಿಯೊಬ್ಬರಿಗೂ ಸಹ ಪಾಪ ಅಂದ್ರೆ ಏನೆಂಬುದಾಗಿ ನಮಗೆ ಗೊತ್ತಾಗ್ತದೆ. Now we will look at what is the problem of God's righteousness. ದೇವರ ನೀತಿಯ ಸಮಸ್ಯೆ ಏನೆಂಬುದಾಗಿ ನಾವೀಗ ನೋಡೋಣ. That we see in verse 21 to 23. 21ರಿಂದ 23ನೇ ವಚನದವರೆಗೆ ಅದನ್ನು ನೋಡ್ತೇವೆ. There we read that God is righteous. ಅದನ್ನು ಓದುವಾಗ ದೇವರು ನೀತಿವಂತನೆಂಬುದಾಗಿ ನೋಡ್ತೇವೆ. See in verse 21, but now the righteousness of God. 21ನೇ ವಚನದಲ್ಲಿ ನೋಡ್ತೇವೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು. Now the righteousness of God without the law is manifested, being witnessed by the law and the prophets. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. You know, even before the law was given, people knew. See, law was Abraham was there before the law. He knew what was right and what was wrong. ಧರ್ಮಶಾಸ್ತ್ರ ಕೊಡಲ್ಪಡುವುದಕ್ಕಿಂತ ಮುಂಚಿತವಾಗಿ ಸಹ ಜನರಿಗೆ ಗೊತ್ತಿತ್ತು. ಅಬ್ರಹಾಮನು ಸಹ ಧರ್ಮಶಾಸ್ತ್ರವನ್ನು ಕೊಡಲ್ಪಡುವುದಕ್ಕಿಂತ ಮುಂಚೆ ಇದ್ದನು. ಯಾವುದು ಸರಿ ಯಾವ್ದು ತಪ್ಪೆಂಬುದಾಗಿ ಧರ್ಮಶಾಸ್ತ್ರ ಕೊಡಲ್ಪಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಗೊತ್ತಿತ್ತು. So he is saying, see, now the righteousness of God is already manifested to us. ಈಗಾಗಲೇ ನಾವು ನೋಡ್ತೇವೆ, ದೇವರ ಒಂದು ನೀತಿ ನಮಗೆ ಪ್ರದರ್ಶಿಸಲ್ಪಟ್ಟಿದೆ. It was earlier manifested by through the law. ಅದು ಮೊದಲು ಹಿಂದೆ ಧರ್ಮಶಾಸ್ತ್ರದ ಮುಖಾಂತರವಾಗಿ ಅದು ತೋರ್ಪಡಿಸಲ್ಪಟ್ಟಿತ್ತು. It was revealed to us by the prophets. ಅದು ಪ್ರವಾದಿಗಳ ಮುಖಾಂತರವಾಗಿ ನಮಗೆ ಪ್ರಕಟಿಸಲ್ಪಟ್ಟಿತ್ತು. And when we come to verse 22, we see that it is revealed through his son. God became man and lived amongst us, and we could see righteous God walking before us. 22ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರಿಂದ ಆಗುವ ಆ ನೀತಿ ಯಾವುದಂದ್ರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ದೊರಕುವಂತಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಈಗ ದೇವರ ನೀತಿ ನಮ್ಮ ಮಧ್ಯದಲ್ಲಿ
ಪ್ರಸನ್ನವಾಗಿದೆ. So it is written there, for all have sinned. ಅಲ್ಲಿ ನಾವು ನೋಡ್ತೇವೆ ಎಲ್ಲರೂ ಪಾಪ ಮಾಡಿ. So man is sinful, ಮನುಷ್ಯನ ಪಾಪಮಯನು, but God is righteous. ದೇವರು ನೀತಿವಂತನು. So without finding a solution for sin, he cannot take us to be in his presence in heaven. ಆ ಒಂದು ಪರಿಹಾರವನ್ನು ಕಂಡುಕೊಳ್ಳದ ಹೊರತು ನಮ್ಮನ್ನು ಆತನು ತನ್ನ ಪ್ರಸನ್ನತೆಗೆ ಪರಲೋಕಕ್ಕೆ ಸೇರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. So if anybody who is hearing my voice, you need to understand this truth, that God loves you. God wants to take you to heaven, but because he is righteous, with your sin, he cannot take you. ನನ್ನನ್ನು ಕೇಳಿಸ್ಕೊಳ್ತಾ ಇರುವಂತ ಯಾರಿಗೇ ಆದ್ರೂ ಸಹ ಒಂದು ಮಾತನ್ನು ಹೇಳ್ತೇನೆ, ದೇವರು ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯಬೇಕೆಂಬಂತ ಮನಸ್ಸಿದೆ. ಆದರೆ ನಿನ್ನ ಪಾಪದ ನಿಮಿತ್ತವಾಗಿ ನಿನ್ನ ಜೊತೆಯಲ್ಲಿ ಪಾಪ ಇಟ್ಟುಕೊಂಡೇ ಆತ ನಿನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. So God found out a solution. ದೇವರು ಒಂದು ಪರಿಹಾರವನ್ನು ಕಂಡುಕೊಂಡನು. And that is what we read when we come further from verse 24 onwards. 22ನೇ ವಚನದಿಂದ ಮುಂದಕ್ಕೆ ಬರುವಾಗ ನಾವು ಅದನ್ನು ಓದ್ತೇವೆ. God loves every sinner in the world. ಈ ಲೋಕದಲ್ಲಿರುವಂತಹ ಪ್ರತಿ ಪಾಪಿಯನ್ನು ಸಹ ದೇವರು ಪ್ರೀತಿಸುತ್ತಾನೆ. And God wants to save them. ದೇವರಿಗೆ ಅವರನ್ನು ರಕ್ಷಿಸಬೇಕೆಂಬುದಾಗಿದ್ದಾನೆ. But because he is a righteous God, he cannot, accept sinful people in his presence. ಆತನು ನೀತಿವಂತನಾಗಿರುವಂತಹ ದೇವರಾಗಿರೋದ್ರಿಂದ ಪಾಪಿಯಾದಂತಹ ಮನುಷ್ಯರನ್ನ ಆತನು ಅಂಗೀಕರಿಸಲಿಕ್ಕೆ ತನ್ನ ಸನ್ನಿಧಾನದಲ್ಲಿ ಇಟ್ಟುಕೊಳ್ಳಿಕ್ಕೆ ಆತನಿಗೆ ಸಾಧ್ಯವಿಲ್ಲ. So there was a problem of sin. ಅಲ್ಲಿ ಪಾಪದ ಸಮಸ್ಯೆ ಇದೆ. And there is the problem of God's righteousness. ಮತ್ತು ದೇವರ ನೀತಿಯ ಸಮಸ್ಯೆ ಇದೆ. So a solution has to be found. ಅಲ್ಲಿ ಒಂದು ಪರಿಹಾರ ಕಂಡುಕೊಳ್ಳಬೇಕು. And the God of the Bible found out the solution. ಆದ್ರೆ ಸತ್ಯವೇದದ ದೇವರು ಒಂದು ಪರಿಹಾರವನ್ನು ಕಂಡುಕೊಂಡಿದ್ದಾನೆ. When we see there, what do we see there? ನಾವಲ್ಲಿ ನೋಡುವಾಗ ಏನ್ ನೋಡ್ತೇವೆ? We find there that God in his mercy has found a solution. ನಾವು ನೋಡುವಂತ ಮಾತೇನೆಂದ್ರೆ ದೇವರು ತನ್ನ ಕರುಣೆಯಲ್ಲಿ ಒಂದು ಪರಿಹಾರವನ್ನು ಕಂಡುಕೊಂಡನು. Because we have seen that God is righteous, he is holy. He himself found the solution for a sinful man. ನಾವು ನೋಡ್ತೇವೆ ದೇವರು ಪರಿಶುದ್ಧನು ಮತ್ತು ಆತನು ನೀತಿವಂತನು, ಆತನೇ ಒಂದು ಪರಿಹಾರವನ್ನು ಕಂಡುಹಿಡಿದನು. So in verse 22, God says that the righteousness of God everybody can get, but it is only by faith in Jesus Christ. 22ನೇ ವಚನದಲ್ಲಿ ದೇವರು ಹೇಳ್ತಾನೆ, ದೇವರ ನೀತಿಯನ್ನ ಪ್ರತಿಯೊಬ್ಬರು ಸಹ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದು ಹೇಗೆಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರವೇ. The good sinners, the bad sinners, the Jewish sinners, all, because they are sinners in the sight of God, they are fallen in the sight of God. God is working on a solution for mankind. ಎಲ್ಲಾ ಪಾಪಿಗಳು, ಯಹೂದ್ಯ ಪಾಪಿ ಆಗಿರ್ಬೋದು, ಅನ್ಯ ಪಾಪಿ ಆಗಿರ್ಬೋದು, ಎಲ್ಲರಿಗೂ ಸಹ ದೇವರು ಒಂದು ಪರಿಹಾರವನ್ನು ಕಂಡುಹಿಡಿದಿದ್ದಾನೆ. The greatest problem before God is because God is just, God is righteous. So the sinner has to be punished with death. ದೇವರೊಂದಿಗಿರುವಂತಹ ಒಂದು ದೇವರ ನೀತಿಯೊಂದಿಗಿರುವಂತಹ ದೊಡ್ಡ ಸಮಸ್ಯೆ ಏನಂದ್ರೆ ದೇವರ ನೀತಿವಂತನಾಗಿರೋದ್ರಿಂದ ಪಾಪಿಯು ಶಿಕ್ಷಿಸಲ್ಪಡಲೇಬೇಕು. So God brought a solution. ಆದ್ರೆ ದೇವರು ಒಂದು ಪರಿಹಾರವನ್ನು ಕಂಡುಕೊಂಡನು. What is the solution that God has brought? ದೇವರು ತಂದಂತಹ ಪರಿಹಾರ ಏನು? We read there, being in verse 24, being justified freely by his grace through the redemption that is in Christ Jesus. 24ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. So we find four wonderful words in this portion. ಈ ಒಂದು ವಾಕ್ಯ ಭಾಗದಲ್ಲಿ 4 ಅದ್ಭುತವಾದಂತಹ ಪದ ಪ್ರಯೋಗಗಳನ್ನು ನೋಡ್ತೇವೆ. One is justification. ಒಂದು ನೀತಿ ನಿರ್ಣಯ. Second is redemption. ಎರಡನೇದು ಬಿಡುಗಡೆ. Third is propitiation. ಮೂರನೇದು ಪಾಪಾಧಾರವಾಗುವಂತದ್ದು, ಕೃಪಾಧಾರವಾಗುವಂತದ್ದು, ಸಾರಿ. And then the fourth is remission. ಮತ್ತು 4ನೇದಾಗಿ ರೆಮಿಷನ್ ಅಥವಾ ಆ ಒಂದು ಉಚಿತ ವಿಮೋಚನೆ.
So we will, Yes. yeah, in little time, I would like to explain it to us because we don't have much time. ನಾನು ಸ್ವಲ್ಪ ಸಮಯ ಪದ ಪ್ರಯೋಗಗಳನ್ನ ನಾನು ವಿವರಿಸ್ತೇನೆ, ನಮ್ಗೆ ಹೆಚ್ಚು ಸಮಯ ಇಲ್ಲ. You know, justification is the most important word in the life of a sinner and a believer. ಒಬ್ಬ ವಿಶ್ವಾಸ ಜೀವಿತದಲ್ಲಿಯೂ ಮತ್ತು ಪಾಪಿಯ ಜೀವಿತದಲ್ಲಿ ಸಹ ನೀತಿ ನಿರ್ಣಯ ಎನ್ನುವಂತಹ ಪದ ಬಹಳ ಪ್ರಾಮುಖ್ಯವಾದಂತಹ ಒಂದು ಪದವಾಗಿದೆ. For example, you just think about a courtroom. ಒಂದು ವೇಳೆ ಉದಾಹರಣೆಗೋಸ್ಕರವಾಗಿ ನೀವು ಒಂದು ನ್ಯಾಯಾಲಯದ ಕೊಠಡಿಯ ಕುರಿತಾಗಿ ಆಲೋಚಿಸಿರಿ. And in the court, all the evidence prove that this man is guilty. ನ್ಯಾಯಾಲಯದಲ್ಲಿ ಎಲ್ಲಾ ಪುರಾವೆಗಳು ನೀನೊಬ್ಬ ಅಪರಾಧಿ ಎಂಬುದಾಗಿ ಅದನ್ನು ಸಾಬೀತುಪಡಿಸುತ್ತವೆ. And the law says that he must die for the crime. ಆ ನ್ಯಾಯ ಹೇಳುವಂತಹ ಮಾತೇನೆಂದ್ರೆ ಆತನು ಮಾಡಿದಂತ ಅಪರಾಧಕ್ಕೋಸ್ಕರವಾಗಿ ಆತನು ಸಾಯಲೇಬೇಕು. And you know, now because the law has said nobody can deliver him, nobody can save him. ಇಲ್ಲಿ ಕಾನೂನು ಹೇಳಿದ್ದರಿಂದ ಯಾರು ಸಹ ಆತನನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ, ಯಾರು ಸಹ ಆತನನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. So man is standing as a guilty sinner in the courtroom of God. ದೇವರ ನ್ಯಾಯಾಲಯದ ಕೊಠಡಿಯಲ್ಲಿ ಮನುಷ್ಯನು ಮಾನವರಾಗಿ ನಿಂತಿದ್ದಾನೆ. But God loves man and he wants to save him. ಆದ್ರೆ ದೇವರು ಮನುಷ್ಯನನ್ನು ಪ್ರೀತಿಸಿ ಆತನು ಅವನನ್ನು ರಕ್ಷಿಸಬೇಕೆಂಬುದಾಗಿದ್ದಾನೆ. How do we know that? ಅದು ನಮ್ಗೆ ಹೇಗೆ ಗೊತ್ತು? Because John 3:16 says, for God so loved the world. ಯೋಹಾನ 3:16 ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು. And man, you know, he's helpless, he cannot save himself. ಮನುಷ್ಯನು ಸಹಾಯಕನಾಗಿದ್ದಾನೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. But God loves man. ಆದ್ರೆ ದೇವರು ಮನುಷ್ಯನನ್ನು ಪ್ರೀತಿಸ್ತಾನೆ. You know, God wants to show his grace upon him. ಆ ದೇವರು ತನ್ನ ಕೃಪೆಯನ್ನು ಮನುಷ್ಯನ ಮೇಲೆ ತೋರಿಸಬೇಕೆಂಬುದಾಗಿದ್ದಾನೆ. And by God's grace, he can be justified. ದೇವರ ಕೃಪೆಯಿಂದ ಅವನು ರಕ್ಷಿಸಲ್ಪಡಬಹುದು. You know, many a time we think that we may think that justify means pardon or forgiveness. ನೀತಿ ನಿರ್ಣಯ ಅಂದ್ರೆ ಕ್ಷಮಾಪಣೆ ಅಥವಾ ಕ್ಷಮಿಸಲ್ಪಡುವುದೆಂಬುದಾಗಿ ನಾವು ಆಲೋಚಿಸಬಹುದು. No, it is not that. ಅದಲ್ಲ. You know, justify means that God, you know, declaring us, even though we are sinner, God declaring us that we are righteous. ನೀತಿವಂತರೆಂದು ನಿರ್ಣಯಿಸಲ್ಪಡುವುದು ಎಂಬುದಾಗಿ ಹೇಳಿದ್ರ ಅರ್ಥವೇನೆಂದ್ರೆ, ನಾವು ಪಾಪಿಗಳಾಗಿದ್ದಾಗಿ ಸಹ ದೇವರು ಒಂದು ಘೋಷಣೆ ಹೊರಡಿಸ್ತಾನೆ. ಅದೇನೆಂದ್ರೆ, ನೀವು ನೀತಿವಂತರೆಂಬುದಾಗಿರುವಂತ ಘೋಷಣೆ ಹೊರಡಿಸ್ತಾನೆ. You know, God is declaring, he is not making us, but God is declaring that this person is righteous. ದೇವರು ನಮ್ಮನ್ನು ನೀತಿವಂತರೆಂಬುದಾಗಿ ಆತನು ಉದ್ಘೋಷಿಸ್ತಾನೆ. Yeah. So what God has to do? See, man is guilty. The law is against him, and he has to be punished. So God has to provide a way of divine righteousness to this man. ಅದರಿಂದ ದೇವರಿಗೆ ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯನ ಪಾಪಿ ಆಗಿದ್ದಾನೆ, ಮನುಷ್ಯನ ಅಪರಾಧಿಯ ಸ್ಥಾನದಲ್ಲಿ ನಿಂತಿದ್ದಾನೆ. ಆದ್ರೆ ದೇವರು ತಾನೇ ಆತನ ನೀತಿಯಲ್ಲಿ ಈತನಿಗೆ ಒಂದು ಪರಿಹಾರವನ್ನು ಕಂಡು ಹಿಡಿಯಬೇಕು. So God has to transfer the guilt and the punishment which is on man on somebody, a substitute. ಮನುಷ್ಯನಲ್ಲಿರುವಂತಹ ಆ ಒಂದು ಪಾಪ ಮತ್ತು ಅಪರಾಧ ಎಲ್ಲವನ್ನು ಸಹ ಇನ್ನೊಬ್ಬರ ಮೇಲೆ ಇವನ ಪರವಾಗಿ ದೇವರದನ್ನ ವರ್ಗಾಯಿಸಬೇಕು. And that person who is going to be a substitute has to be a man. He has to be without sin. He should be willing to take. He should be willing to suffer for the sin and wrath of God and death. ಒಬ್ಬ ಮನುಷ್ಯನ ಪರವಾಗಿ ಮತ್ತೊಬ್ಬ ಮನುಷ್ಯನು ಹೊತ್ತುಕೊಳ್ಳುವಂತಹ ಮತ್ತೊಬ್ಬನ ಪಾಪವನ್ನು ಹೊತ್ತುಕೊಳ್ಳುವಂತಹ ಮನುಷ್ಯನು ಆತನು ಮನಸ್ಪೂರ್ವಕವಾಗಿ ತೆಗೆದುಕೊಳ್ಳಿಕ್ಕೆ ಮತ್ತು ಆತನು ಕಷ್ಟಪಡ್ಲಿಕ್ಕೆ ಮತ್ತು ಆತನು ಪಾಪ ರಹಿತನಾದಂತ ಒಬ್ಬ ವ್ಯಕ್ತಿಯಾಗಿರ್ಬೇಕು. And then God will place his righteousness, you know, on that on that man, and by taking his punishment, his death onto the other man who is our substitute. ಈ ವ್ಯಕ್ತಿಯ ಪರವಾಗಿ ಇರುವಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಈ ವ್ಯಕ್ತಿಯ ಪರವಾಗಿ ದೇವರು ಶಿಕ್ಷಿಸ್ತಾನೆ. ಯಾಕಂದ್ರೆ ಆ ಮನುಷ್ಯನು ಇವನ ಎಲ್ಲಾ ರೀತಿಯಾದಂತಹ ಅಪರಾಧವನ್ನ, ದಂಡನೆಯನ್ನ, ಶಿಕ್ಷೆಯನ್ನ ಹೊತ್ತುಕೊಂಡಿದ್ದಾನೆ. And when God looked, you know, there was only one person who was walking on the earth without sin, and that was his son Jesus Christ.
ದೇವರ ವ್ಯಕ್ತಿಗೋಸ್ಕರವಾಗಿ ನೋಡುತ್ತಾ ಇರುವಂತ ಸಮಯದಲ್ಲಿ ಈ ಭೂಮಿಯ ಮುಖದ ಮೇಲೆ ಒಬ್ಬ ವ್ಯಕ್ತಿಯಾಗಿದ್ದ, ಪಾಪರಹಿತನಾದಂತ ಒಬ್ಬ ವ್ಯಕ್ತಿ ಆತನ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. In Galatians 2 and verse 20, we read that God's grace and Christ's love brought the cross, the Calvary mountain. ಗಲಾತ್ಯ 2:20 ನೋಡ್ತೇವೆ, ದೇವರ ಪ್ರೀತಿ, ಕ್ರಿಸ್ತನ ಕೃಪೆ ಆ ಕಲ್ವಾರಿ ಶಿಲ್ಬೆಯಲ್ಲಿ ನಾವು ನೋಡ್ತೇವೆ. Isaiah 53 and verse 6 says that, it was a love which died or gave himself for those people who were undeserving. ಯೆಶಾಯ 53:6 ನಾವು ನೋಡುವಾಗ ಹೊಂದಲಿಕ್ಕೆ ಅಸಾಧ್ಯವಾಗಿರುವಂತವರಿಗೋಸ್ಕರವಾಗಿ ಆತನು ತನ್ನ ಪ್ರೀತಿಯನ್ನ ಕೃಪೆಯನ್ನು ಕೊಟ್ಟುತ್ತಾನೆ. In John 25, the Lord Jesus Christ said, they hated me without a cause. ಅವರು ಆತನನ್ನ ಶಿಲುಬೆ ಮೇಲೆ ದ್ವೇಷಿಸಿರುವುದಾಗಿ ಕರ್ತನಾದ ಯೇಸು ಸಿಂಹಾಸನದಲ್ಲಿ ಹೇಳ್ತಾನೆ. God want to justify man. What man has to do? He has to accept that righteousness of God which God is giving to us. ದೇವರು ಮನುಷ್ಯನನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಬೇಕೆಂಬುದಾಗಿರುವಾಗ ಮನುಷ್ಯನ ಏನ್ ಮಾಡ್ಬೇಕಂದ್ರೆ ದೇವರು ಕೊಡುವಂತಹ ನೀತಿಯನ್ನ ಸ್ವೀಕರಿಸಬೇಕು. That is why in verse 28 we read that God himself justifies us. ಆದ್ರಿಂದ 28ನೇ ವಚನದಲ್ಲಿ ನಾವು ನೋಡುವಂತ ಮಾತೇನೆಂದ್ರೆ ದೇವರು ತಾನೇ ಆತ ನೀತಿವಂತರೆಂದು ನಿರ್ಣಯಿಸುತ್ತಾನೆ. A man is justified by faith. ಮನುಷ್ಯನು ನಂಬಿಕೆಯಿಂದಲೇ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ. What does that mean? ಅದರ ಅರ್ಥ ಏನು? A man says, I am sinner. ಮನುಷ್ಯನು ಹೇಳ್ತಾನೆ, ನಾನೊಬ್ಬ ಪಾಪಿ. But God, you want to declare me as righteous because I'm believing on your son. So please do that. Please do that. I accept that. ಕರ್ತನೆ, ನಾನಿನ ಮಗನ ಮೇಲೆ ನಾನು ನಂಬುವುದರಿಂದ ಆತ ನನಗೋಸ್ಕರವಾಗಿ ಸತ್ತಿದ್ದಾನೆಂಬುದಾಗಿ ನಾನು ಅಂಗೀಕರಿಸುವುದರಿಂದ ನಿನ್ನ ನೀತಿಯನ್ನು ನನ್ನ ಮೇಲೆ ಹಾಕು, ದಯಮಾಡಿ ನನ್ನ ರಕ್ಷಿಸು. God is giving his righteousness and we are accepting that. That is justification. ದೇವರು ತನ್ನ ನೀತಿಯನ್ನು ನಿಮಗೆ ಕೊಡ್ತಾನೆ, ನೀವೇನ್ ಮಾಡ್ತೀರಾ? ಅದನ್ನ ಅಂಗೀಕರಿಸ್ತೀರಾ. ಅದೇ ನೀತಿ ನಿರ್ಣಯ. Our guilt is taken, our sin is taken, our punishment is taken, our death is taken and put on Jesus Christ, and his life is given to us by faith. ನಮ್ಮ ಅಪರಾಧ ತೆಗೆದುಹಾಕಲ್ಪಡ್ತು, ನಮ್ಮ ಮರಣ ತೆಗೆದುಹಾಕಲ್ಪಡ್ತು, ನಮ್ಮ ಶಿಕ್ಷೆ ತೆಗೆದುಹಾಕಲ್ಪಡ್ತು, ನಮ್ಮ ದಂಡನೆ ತೆಗೆದುಹಾಕಲ್ಪಡ್ತು, ಅದೆಲ್ಲವೂ ಸಹ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಡ್ತು. And in that verse 24 we read that through the redemption that is in Christ Jesus. 24ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ವಿಮೋಚನೆ ಉಂಟಾಯಿತು. This word is connected with slavery. ಈ ಒಂದು ಪದ ಅದೊಂದು ಸ್ಲೇವರಿ ಅಥವಾ ಆ ಒಂದು ದಾಸತ್ವದಕ್ಕೆ ಅದು ಹೊಂದಿಕೆ ಆಗುವಂತದ್ದಾಗಿದೆ. We as human beings are slave to sin and to Satan. ನಾವು ಮನುಷ್ಯರಾದಂತ ನಾವು ಪಾಪ ಮತ್ತು ಸೈತಾನಿಗೆ ದಾಸರಾಗಿದ್ದೇವೆ. But the Lord Jesus Christ paid the price for our sin. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರವಾಗಿ ಬೆಲೆಯನ್ನು ತೆತ್ತನು. What was the price that Jesus Christ paid? It was the redemption on the cross. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಬೆಲೆಯನ್ನು ತೆತ್ತಂತದೇನೆಂದ್ರೆ ಆ ಶಿಲುವೆ ಮೇಲೆ ಮಾಡಿದಂತಹ ಬಿಡುಗಡೆ. His death on the cross, that was the price he paid. ಆತನು ಕಲ್ವಾರಿ ಶಿಲುವೆಯಲ್ಲಿ ತನ್ನ ರಕ್ತ ಸುರಿಸಿದ ಆ ಒಂದು ಬೆಲೆಯನ್ನ ನಮಗೆ ಕೊಟ್ಟನು. Suffering and the shedding of his blood for us on the cross. ಶಿಲುವೆ ಮೇಲೆ ಆತನು ಸಂಕಟಪಟ್ಟು ಹಿಂಸೆಯನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿ ಆ ಒಂದು ಬೆಲೆಯನ್ನು ನಮಗೆ ಕೊಟ್ಟನು. Peter says in 1 Peter chapter 1 verse 18 and 19 that he paid the price fully. 1 ಪೇತ್ರ 1:18-19 ನಾವು ನೋಡುವಾಗ ಪೇತ್ರನು ಹೇಳ್ತಾನೆ, ಆತನು ಪೂರ್ಣವಾದಂತಹ ಬೆಲೆಯನ್ನು ತೆತ್ತನು. Into the Ephesians, Paul says in Ephesians chapter 1 and verse 7 that through faith in Christ we are no longer slaves to do evil. ಎಫೆಸ 1:7 ನಾವು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನಾವು ಕೆಟ್ಟದನ್ನು ಮಾಡ್ಲಿಕ್ಕೆ ಇನ್ನು ನಾವು ಆ ಒಂದು ದಾಸತ್ವದಲ್ಲಿ ಇಲ್ಲ. But now we can walk for God as those who are redeemed by his blood. That means the blood of Jesus Christ. ನಾವು ಆತನ ರಕ್ತದ ಮುಖಾಂತರವಾಗಿ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ವಿಮೋಚಿಸಲ್ಪಟ್ಟಿದ್ದೇವೆ. The price was not paid to Satan, the price was not paid to God, but fulfilling the plan of God, Christ paid the price. ದೇವರಿಗೂ ಆತನು ಬೆಲೆಯನ್ನು ಕೊಡ್ತಾ ಇಲ್ಲ, ಸೈತಾನಿಗೂ ಆತನು ಬೆಲೆಯನ್ನು ತೆರ್ತಾ ಇಲ್ಲ. ಆದ್ರೆ ದೇವರ ಆ ಒಂದು ಯೋಜನೆಯನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಬೆಲೆಯನ್ನು ಕೊಟ್ಟಿದ್ದಾನೆ.
So now we have justification, now we have redemption, because somebody has bought us already. Jesus Christ has bought us already. ಈಗ ನಮಗೆ ನೀತಿ ಎಂಬಂತ ನಿರ್ಣಯ ಇದೆ, ನಮಗೆ ವಿಮೋಚನೆ ಇದೆ. ಯಾಕೆಂದ್ರೆ ಯಾರೊಬ್ರು ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. When we read another words, that in verse 25 he became the propitiation. 25ನೇ ವಚನದಲ್ಲಿ ನಾವು ನೋಡ್ತೇವೆ ಆತನ ಕೃಪಾಧಾರನಾಗಬೇಕೆಂದು. You know what is propitiation? The another meaning of propitiation is the mercy seat which you find in the tabernacle or in the most holy place in the tabernacle. ಕೃಪಾಧಾರ ಎಂಬಂತ ಪದಕ್ಕೆ ಅರ್ಥವೇನೆಂದ್ರೆ ದೇವಾಲಯದಲ್ಲಿ ಆಗ್ಲಿ ಅಥವಾ ಆ ದೇವದರ್ಶನ ಗುಡಾರದಲ್ಲಿ ಆಗ್ಲಿ ನಾವು ನೋಡುವಾಗ ಅಲ್ಲಿ ಕೃಪಾಸನ ಎಂಬುದಾಗಿ ನಾವು ನೋಡ್ತೇವೆ. You know, when the high priest sprinkled the blood, so divine judgment was removed and divine mercy was shown on the person who went there. ಅಲ್ಲಿ ರಕ್ತವು ಚಿಮುಕಿಸಲ್ಪಟ್ಟಂತ ಸಮಯದಲ್ಲಿ ಅಲ್ಲಿ ದೈವಿಕವಾದಂತ ನ್ಯಾಯ ತೀರ್ಪು ಹೋಗಿ ದೈವಿಕವಾದ ಕರುಣೆ ಅಲ್ಲಿ ಬರುವಂತದ್ದಾಗಿದೆ ರಕ್ತವನ್ನು ಚಿಮುಕಿಸುವಂತ ವ್ಯಕ್ತಿಯ ಪರವಾಗಿ. Today Jesus Christ and his cross is our mercy seat for any sinner. ಕರ್ತನಾದ ಯೇಸು ಕ್ರಿಸ್ತನೇ ಯಾವ ಪಾಪಿಗೆ ಆದರೂ ಸಹ ಆತನೊಂದು ಕೃಪಾಸನವಾಗಿದ್ದಾನೆ. That is the place where God in all his holiness and man is all his sinners can meet. ಆ ಒಂದು ಸ್ಥಳದಲ್ಲಿಯೇ ಪರಿಶುದ್ಧನಾಂತ ದೇವರು ಎಲ್ಲಾ ತನ್ನ ಪರಿಶುದ್ಧತೆಯಲ್ಲಿ ಮನುಷ್ಯನ ತನ್ನ ಎಲ್ಲಾ ಪಾಪದಲ್ಲಿ ಅಲ್ಲಿ ಸಂಧಿಸಬಹುದು. What does that mean? It means he is our mercy seat. So the person who comes to Jesus Christ, automatically the mercy of God is on him. ಅದರ ಅರ್ಥ ಏನಂದ್ರೆ ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಂತ ಸಮಯದಲ್ಲಿ ಆಟೋಮ್ಯಾಟಿಕ್ ಆಗಿ ಆ ಒಂದು ಕರುಣೆ ಆ ಮನುಷ್ಯನ ಮೇಲೆ ಬರುವಂತದ್ದಾಗಿದೆ. Likewise in verse 25 we read to declare his righteousness for the remissions of sin that are past through the forbearance of God. 25ನೇ ವಚನದಲ್ಲಿ ನಾವು ನೋಡ್ತೇವೆ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. The word propitiation and the word remission, they go together. ಈ ಒಂದು ಕೃಪಾಧಾರ ಮತ್ತು ವಿಮೋಚನೆ ಇವೆರಡು ಸಹ ಒಟ್ಟಾಗಿ ಹೋಗುವಂತದ್ದಾಗಿದೆ. Even though the high priest, the priest offered sacrifices daily in the tabernacle, there was one special day, when he offered the sacrifice of atonement. ಯಾಜಕನು ಪ್ರತಿದಿನವೂ ಸಹ ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು ಸಹ ಒಂದು ನಿರ್ದಿಷ್ಟವಾದಂತಹ ದಿನದಲ್ಲಿ ಪಾಪ ಪರಿಹಾರ ಯಜ್ಞವನ್ನು ಆತನ ಅರ್ಪಿಸಬೇಕಾಗಿತ್ತು. It was called as the day of atonement. If you read Leviticus 6:16, it is called as the day of atonement. ಯಾಜಕ ಕಾಂಡ 6:16 ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಪಾಪ ಪರಿಹಾರಕ ದಿನ ಎಂಬುದಾಗಿ. But what does this atonement means? ಈ ಪಾಪ ಪರಿಹಾರ ದಿನ ಅಂದ್ರೆ ಅರ್ಥವೇನು? Is it pardon or is it forgiveness? ಅದಕ್ಕೆ ಒಂದು ರೀತಿಯಂತ ಕ್ಷಮಾಪಣೆ ಅಥವಾ ಒಂದು ರೀತಿಯಂತ ಕ್ಷಮಿಸುವಂತದ್ದ? Yeah, in one sense we can say it is pardon and forgiveness. ಒಂದು ಅರ್ಥದಲ್ಲಿ ಅದು ಕ್ಷಮಾಪಣೆ ಅಥವಾ ಕ್ಷಮಿಸುವುದು ಎಂಬುದಾಗಿ ಹೇಳಬಹುದು. But what is the literal meaning? Literal meaning is covering up something. ಆದ್ರೆ ಅಕ್ಷರಶಃವಾದ ಅರ್ಥವೇನೆಂದ್ರೆ ಒಂದು ವಸ್ತುವನ್ನು ಅಥವಾ ಯಾವುದನ್ನಾದ್ರೂ ಮುಚ್ಚುವುದು ಎಂಬುದಾಗಿ. So when the high priest entered there, atonement means their sins were covered for an year. ಅಲ್ಲಿ ಆ ಮಹಾಯಾಜಕನು ಹೋದಂತ ಸಮಯದಲ್ಲಿ ಆತನ ಪಾಪಗಳಲ್ಲಿ ಮುಚ್ಚಲ್ಪಡ್ತವೆ. It was not covered for their lifetime. Sorry, it was not covered for their lifetime. ಅದು ತನ್ನ ಜೀವಿತಕಾಲದ ಪೂರ್ತಿಗೋಸ್ಕರವಾಗಿ ಅದು ಮುಚ್ಚಲ್ಪಡುವುದಿಲ್ಲ. Because Hebrews 10 and verse 4 says, the animal sacrifice did not have this quality to take away sins. ಇಬ್ರಿಯ 14 ಹೇಳ್ತದೆ ಆ ಪ್ರಾಣಿಗಳ ರಕ್ತಕ್ಕೆ ಈ ಒಂದು ಗುಣಲಕ್ಷಣ ಇರಲಿಲ್ಲ. After the sacrifice of Christ Jesus, this word atonement is not used. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಯಜ್ಞದ ನಂತರ ಈ ಪಾಪ ಪರಿಹಾರಕ್ಕೆ ಎಂಬುದಾಗಿರುವಂತಹ ಅಥವಾ ಆ ದಿನ ಎಂಬುದಾಗಿರುವಂತಹ ಪದ ಉಪಯೋಗಿಸಲ್ಪಟ್ಟಿಲ್ಲ. Christ died not to cover our sins, but he took away our sins. ಅದು ನಮ್ಮ ಪಾಪಗಳಿಗೋಸ್ಕರವಾಗಿ ಸತ್ತದ್ದು ಮಾತ್ರವೇ ಅಲ್ಲ, ಪಾಪಗಳನ್ನು ಆತನು ತೆಗೆದು ಹಾಕಿದನು. That is the actual meaning of remission. What is remission means? That somebody has taken away our sins. ಅದೇ ಅದರ ಅರ್ಥ ಏನಂದ್ರೆ ಯಾರೋ ಒಬ್ಬರು ನಮ್ಮ
ಪಾಪವನ್ನ ಆತನು ಅವ್ರು ತೆಗೆದು ಹಾಕಪಡ್ಬೇಕಾಗಿತ್ತು. You know, our sins are not covered like the Jews, but our sins are taken away. That is the speciality of the sacrifice for Jesus Christ. ಯಹೂದ್ಯರ ರೀತಿಯಲ್ಲಿ ನಮ್ಮ ಪಾಪಗಳು ಮುಚ್ಚಲ್ಪಡ್ಲಿಲ್ಲ, ನಮ್ಮ ಪಾಪಗಳದು ತೆಗೆದು ಹಾಕಲ್ಪಟ್ಟಿತ್ತು. ಅದುವೇ ಕರ್ತನಾದ ಯೇಸು ಕ್ರಿಸ್ತನ ಒಂದು ಯಜ್ಞದ ಒಂದು ವಿಶೇಷತೆ. That is why John says in 1 John 1 verse 7, he washes away all our sins. ಯೋಹಾನ 1:7 ಯೋಹಾನ ಹೇಳ್ತಾನೆ, ಆತನ ಎಲ್ಲಾ ಪಾಪಗಳನ್ನ ತೊಳೆಯುತ್ತಾನೆ. If you read Hebrews 10 and 14, there we find that no longer we need to, offer sacrifice. ಇಬ್ರಿಯ 10:14 ನಾವು ನೋಡ್ತೇವೆ, ನಾವು ಇನ್ನೆಂದಿಗೂ ಸಹ ಯಜ್ಞವನ್ನು ಅರ್ಪಿಸುವಂತ ಅವಶ್ಯಕತೆ ಇಲ್ಲ. Because Christ is our high priest, who is not only high priest, but he offered the sacrifice as a priest for us. ಓ ಕ್ರಿಸ್ತನು ತಾನೇ ಮಹಾಯಾಜಕನಾಗಿದ್ದಾನೆ. ಮಹಾಯಾಜಕನು ಮಾತ್ರವೇ ಅಲ್ಲ, ಆತನೇ ಯಜ್ಞವನ್ನು ಸಹ ನಮ್ಮ ಪಾಪಗಳಿಗೋಸ್ಕರವಾಗಿ ಅರ್ಪಿಸಿದ್ದಾನೆ. And his blood has made remissions for our sins, not for 1 year, but forever. What a wonderful truth is this. ಓ ಆತನ ರಕ್ತವನ್ನು ನಮ್ಮ ಪಾಪಗಳನ್ನು ತೆಗೆದು ಹಾಕದೆ 1 ವರ್ಷಕ್ಕೋಸ್ಕರವಾಗಿಲ್ಲ, ನಿತ್ಯ ಕಾಲಕ್ಕೆ ಎಂತ ಅದ್ಭುತವಾದಂತಹ ಒಂದು ಸತ್ಯಾಂಶ ಇದು. Oh, there is great news for the guilty. ಓ ಅಪರಾಧಿಗಳಿಗೋಸ್ಕರವಾಗಿದ್ದು ದೊಡ್ಡ ಶುಭವಾರ್ತೆ ಇದೆ. There is a problem of man's sins. ಮನುಷ್ಯನ ಪಾಪದ ಸಮಸ್ಯೆ ಇದೆ. There is a problem of God's righteousness. ದೇವರ ನೀತಿಯ ಸಮಸ್ಯೆ ಇದೆ. But there is a great news for us. There is a provision of justification. God has made us right with him. ಆದ್ರೆ ನಮಗೆ ದೊಡ್ಡ ಸುವಾರ್ತೆ ಇದೆ. ಅದೇನೆಂದ್ರೆ ನಮ್ಮ ಪಾಪಗಳಿಗೋಸ್ಕರವಾಗಿ ದೇವರು ಒಂದು ಪರಿಹಾರವನ್ನ ಒದಗಿಸಿದ್ದಾನೆ. So anybody who comes to Jesus Christ and he repents from his sins, accepts him as his Lord, you see how complete the forgiveness is. ಓ ಯಾರಾದ್ರೂ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ಮಾನಸಾಂತರ ಹೊಂದಿ ಆತನನ್ನು ಅವ್ರ ಹೃದಯದಲ್ಲಿ ಅಂಗೀಕಾರ ಮಾಡ್ತಾರೋ ಅವರ ಜೀವಿತದಲ್ಲಿ ಸಂಪೂರ್ಣವಾದಂತ ಪರಿಹಾರವನ್ನು ನೋಡ್ತೀವಿ. Now you know what has happened when you got salvation. ನೀವು ರಕ್ಷಣೆ ಹೊಂದಿದಾಗ ನಿಮ್ಗೆ ಏನಾಯ್ತು ಎಂಬುದಾಗಿ ಗೊತ್ತಲ್ಲ ನಿಮ್ಗೆ. Rejoice in that. Rejoice in that every day. What mighty thing God has done in our lives. ನಮ್ಮ ಜೀವಿತದಲ್ಲಿ ದೇವರು ಎಂತ ಅದ್ಭುತವಾದಂತ ಕಾರ್ಯವನ್ನು ಮಾಡಿದ್ದಾನೆ, ಅದರ ವಿಷಯದಲ್ಲಿ ಸಂತೋಷಿಸ್ರಿ, ಆನಂದಿಸ್ರಿ. And you know, this thing is only done through Jesus Christ. That is why we have to believe on Jesus Christ to enter into the presence of God and to live a holy life. ಈ ವಿಷಯ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರವೇ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದಲೇ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಬೇಕು. May the Lord bless these words into our lives. I am sorry I've taken a little more time today. ಈ ವಿಷಯಗಳನ್ನ